ನಮ್ಮ ಸ್ವರ್ಣ ಟಿವಿ ಕಾರ್ಯಕ್ರಮಕ್ಕೆ ಎಲ್ಲ ಸಹೃದಯರನ್ನು ಸ್ವಾಗತಿಸ್ತಾ ಇದ್ದೇನೆ. ಇದೊಂದು ವಿಶೇಷ ಕಾರ್ಯಕ್ರಮ. ಮಂಡ್ಯದ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಜಯಪ್ರಕಾಶ್ ಗೌಡರಿಗೆ ಈಗ 75ರ ಸಂಭ್ರಮ. ಆ ಹಿನ್ನೆಲೆಯಲ್ಲಿ ಫೆಬ್ರವರಿ 15ನೇ ತಾರೀಕು ಅವರಿಗೆ ಒಂದು ಅಭಿನಂದನಾ ಗ್ರಂಥವನ್ನು ಸಮರ್ಪಣೆ ಮಾಡಿ ಅಭಿನಂದಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಜಯಪ್ರಕಾಶ್ ಗೌಡರ ಸುತ್ತ ಒಂದು ಮಾತುಕತೆ ಎಂಬ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತಿಸ್ತೇನೆ. ನಾನು ಶಂಕರೇಗೌಡ ಅಂಥೇಳಿ ಮಂಡ್ಯದ ಶಂಕರಗೌಡ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪ್ರಾಂಶುಪಾಲನಾಗಿ ನಿವೃತ್ತಿಯಾಗಿದ್ದೇನೆ. ನನ್ನ ಜೊತೆಗಿದ್ದಾರೆ ಡಾಕ್ಟರ್ ಮಾ ರಾಮಕೃಷ್ಣ, ಭಾರತೀ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರು. ಜೊತೆಗೆ ನಮ್ಮ ಜೊತೆಗಿದ್ದಾರೆ JN ಶಿವರುದ್ರಪ್ಪ ಅಂಥೇಳಿ ನಿವೃತ್ತ ಮುಖ್ಯೋಪಾಧ್ಯಾಯರು ಮತ್ತು ಸುದೀರ್ಘಾವಧಿ ಮಂಡ್ಯದ ಸಾಹಿತ್ಯ ಸಾಂಸ್ಕೃತಿಕ ವಲಯದಲ್ಲಿ ಸಕ್ರಿಯವಾಗಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು. ಮೂರು ಜನವು ಸೇರಿಕೊಂಡು JP ನಡೆದು ಬಂದ ಹಾದಿಯನ್ನು ಮತ್ತು ಅವರ ಏರಿಳಿತಗಳನ್ನು ಮತ್ತು ಅವರ ಸಾಧನೆಗಳನ್ನು, ಅವರ ಒಳ ನೋಟಗಳನ್ನು ದಾಖಲಿಸುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ಮಂಡ್ಯ ಸಾಹಿತ್ಯ ಸಂಸ್ಕೃತಿ ಮತ್ತು ರಂಗಭೂಮಿಯ ಹಿನ್ನೆಲೆಯಲ್ಲಿ ಬಹಳ ಶ್ರೀಮಂತವಾದ ಜಿಲ್ಲೆ. ಅದರಲ್ಲೂ ವಿಶೇಷವಾಗಿ ಜಾನಪದ ಕ್ಷೇತ್ರದಲ್ಲಿ ಬಹಳ ವೈವಿಧ್ಯಮಯವಾದ ಜಾನಪದ ಪ್ರಕಾರಗಳು ನಮ್ಮಲ್ಲಿವೆ. ಸ್ವಾತಂತ್ರ್ಯ ಸಂದರ್ಭದಲ್ಲಿ ಮೊದಲ ಪೀಳಿಗೆಯ ರಾಜಕಾರಣಿಗಳು ಸಾಹಿತ್ಯದ ಬಗ್ಗೆ ವಿಶೇಷ ಒಲವನ್ನು ಇಟ್ಕೊಂಡಿರೋದನ್ನು ನಾವು ಗಮನಿಸ್ತೇವೆ. ಈ ಹಿನ್ನೆಲೆಯಲ್ಲಿ ಹೆಸರಿಸಲೇಬೇಕಾದಂಥ ಒಂದು ಹೆಸರು ಪ್ರಾತಸ್ಮರಣೀಯ KV ಶಂಕರಗೌಡರದ್ದು. ಕೇವಲ ನಾಟಕಗಳನ್ನೇ ಹಾಡಿ ದೊಡ್ಡ ವಿದ್ಯಾಸಂಸ್ಥೆಯನ್ನು ಕಟ್ಟಿದ ಕೀರ್ತಿ ಕೂಡ ಅವರಿಗೆ ಸಲ್ಲುತ್ತೆ. ಅಷ್ಟೊಂದು ಪ್ರಮಾಣದಲ್ಲಿ ರಂಗಕಲೆಗೆ ಅರ್ಪಿಸಿಕೊಂಡ ಜೀವ ಅದು. ಜೊತೆಗೆ ಮಂಡ್ಯವನ್ನು ಒಂದು ಆಧುನಿಕ ಮಂಡ್ಯವಾಗಿ ರೂಪಿಸಿದ ಕೀರ್ತಿಗೂ ಕೂಡ ಅವರು ಭಾಜನರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸುದೀರ್ಘಾವಧಿ ಚರಿತ್ರೆಯನ್ನು ಹೊಂದಿರತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ನಂತರದ ಸಂದರ್ಭದಲ್ಲಿ ಸಾಕಷ್ಟು ಏಳುಬೀಳುಗಳನ್ನು ಕಂಡ ಕರ್ನಾಟಕ ಸಂಘ 2007ರ ಸಂದರ್ಭದಲ್ಲಿ ಜಯಪ್ರಕಾಶ್ ಗೌಡರ ಪ್ರವೇಶದ ನಂತರದಲ್ಲಿ ಬಹಳಷ್ಟು ಉಚ್ಛ್ರಾಯ ಸ್ಥಿತಿಗೆ ಹೋಗಿರುವುದನ್ನು ನಾವು ಕಾಣ್ತೇವೆ. 1975ರಲ್ಲಿ ಜಯಪ್ರಕಾಶ್ ಗೌಡರು ಈ ಕ್ಷೇತ್ರಕ್ಕೆ, ಕರ್ನಾಟಕ ಸಂಘದ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಿದ್ರು. PS ವಿಜ್ಞಾನ ಕಾಲೇಜಿನ ಅಧ್ಯಾಪಕರಾಗಿ ಪ್ರವೇಶ ಪಡೆದ ನಂತರದಲ್ಲಿ ಅಲ್ಲಿಂದ ಪ್ರಾರಂಭ ಆದಂಥ JP ಅವರ ನಡಿಗೆ ಇವತ್ತಿಗೂ ಎಲ್ಲಿಯೂ ಕುಂಠಿತ ಆಗಿಲ್ಲ, ಎಲ್ಲಿಯೂ ನಿಧಾನಗತಿಯನ್ನು ಪಡೆದಿಲ್ಲ, ವೇಗಗತಿಯನ್ನು ವೃದ್ಧಿಸ್ಕೊಂಡು ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲವನ್ನು ಕುರಿತು ಯೋಚನೆ ಮಾಡಲಿಕ್ಕೆ, ಒಂದಷ್ಟು ಹೊತ್ತು ಮಾತುಕತೆ ಆಡಲಿಕ್ಕೆ ನಾವು ಸ್ನೇಹಿತರು ಇಲ್ಲಿ ಸೇರಿದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ, ನೋಡ್ತಾ ಇರ್ತಕ್ಕಂಥ ತಮಗೂ ನಮಸ್ಕಾರಗಳನ್ನು ಹೇಳಿ, ಕೇವಲ ಒಂದು 25-30 ನಿಮಿಷಗಳ ಕಾಲ ಈ ದೃಶ್ಯ ಚಿತ್ರಾವಳಿಗಳನ್ನು ನೋಡಬೇಕು ಅಂತೇಳಿ ಪ್ರಾರ್ಥಿಸ್ತಾ ನಮ್ಮ ಮಾತುಕತೆಯನ್ನು ಪ್ರಾರಂಭಿಸ್ತೇವೆ. ಮಾ ರಾಮಕೃಷ್ಣ ಅವರು ಈಗ ತಮ್ಮ ಅಭಿಪ್ರಾಯಗಳನ್ನು ದಾಖಲಿಸ್ತಾರೆ. ಪ್ರೊಫೆಸರ್ SB ಶಂಕರಗೌಡರು ಈ ಒಂದು ಮಾತುಕತೆಗೆ JP ಅವರ ಸುತ್ತಮುತ್ತ ಅಂತ ಒಂದು ಶೀರ್ಷಿಕೆಯನ್ನು ಕೊಟ್ಟರು. ಅದನ್ನು ಮುಂದುವರಿಸಿ ಹೇಳೋದಾದರೆ JP ಅವರ ಒಳಹೊರಗು ಅಂತಲೂ ಇದನ್ನು ಕರಿಬೋದು, ಮತ್ತು JP ನಡೆದು ಬಂದ ಹೆಜ್ಜೆ ಗುರುತುಗಳು ಅಂತಲೂ ಬೇಕಾದರೆ ನಾವು ಕರಿಬೋದು. JP ನಡೆದು ಬಂದ ಹೆಜ್ಜೆ ಗುರುತುಗಳು ಅಂದ ತಕ್ಷಣವೇ ನೆನಪಿಗೆ ಬರುವಂಥ ಒಂದು ಘಟನೆಯನ್ನು ತಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. JP ಒಂದು ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ. ಅದಕ್ಕೆ ಶೀರ್ಷಿಕೆಯೇ ಹೋರಾಟದ ಹೆಜ್ಜೆಗಳು ಅಂತ ಹೇಳಿ. ಹಳ್ಳಿಯಿಂದ ಬಂದಂತಹ JP ಮಂಗಳೂರಿನಲ್ಲಿ MA ಮಾಡೋದಕ್ಕೆ, ಕನ್ನಡ MA ಮಾಡೋದಕ್ಕೆ 70ರ ದಶಕದಲ್ಲಿ ಸೇರಿಕೊಳ್ತಾರೆ. ಮಂಗಳೂರಿನ ಆ ವಿದ್ಯಾರ್ಥಿಗಳಿಗೂ ಮತ್ತು ಮಂಡ್ಯದ ಇಲ್ಲಿಯ ವಿದ್ಯಾರ್ಥಿಗಳಿಗೂ ಗುಣ, ಸ್ವಭಾವ, ನಡವಳಿಕೆಯಲ್ಲಿ ತುಂಬ ವ್ಯತ್ಯಾಸಗಳಿರೋದು ಅವರಿಗೆ ಅಲ್ಲಿಗೆ ಹೋದ ಮೇಲೆ ಅನುಭವಕ್ಕೆ ಬರುತ್ತೆ. ಘಟ್ಟದ ಮೇಲಿನ ಮತ್ತು ಘಟ್ಟದ ಕೆಳಗಿನ ಅಂತ ಹೇಳಿ 2 ಭಾಗಗಳಾಗಿ ಅಲ್ಲಿ ಒಡೆದು ಹೋಗಿರೋದನ್ನು ಕಾಣ್ತೀವಿ. JP ಅವರು ಹಾಸ್ಟೆಲ್ನಲ್ಲಿದ್ದ ಸಂದರ್ಭದಲ್ಲಿ ಯಾವುದೋ ಕಾರಣಕ್ಕೆ ಘಟ್ಟದ ಮೇಲಿನ ಮತ್ತು ಕೆಳಗಿನ ಆ ವಿದ್ಯಾರ್ಥಿಗಳ ನಡುವೆ ಒಂದು ಘರ್ಷಣೆ ಆಗುತ್ತೆ. ಆ ಘರ್ಷಣೆ ತಾರಕಕ್ಕೆ ಏರಿದಾಗ ವಿದ್ಯಾರ್ಥಿಯಾಗಿದ್ದಂತಹ JP ಅಂದಿನ ಮೈಸೂರಿನ ಕುಲಪತಿಗಳಾಗಿದ್ದಂತಹ ಜವರೇಗೌಡರಿಗೆ ರಾತ್ರಿ 10 ಗಂಟೆ ವೇಳೆಯಲ್ಲಿ ಒಂದು ಟ್ರಂಕ್ ಕಾಲ್ ಮಾಡ್ತಾರೆ.
ಇದು ಅವರ ಹೋರಾಟದ ಹೆಜ್ಜೆಗಳಲ್ಲಿ ದಾಖಲಾಗಿರುವಂತಹ ವಿಷಯ. ಆ ಟ್ರಂಕ್ ಕಾಲ್ಗೆ ಜವರೇಗೌಡರು ಸ್ಪಂದಿಸ್ತಾರೆ. ವಿದ್ಯಾರ್ಥಿ ಜೆ ಪಿ ಜವರೇಗೌಡರಿಗೆ ಹೇಳಿದ್ದು ಇಷ್ಟೇ, ಟ್ರಂಕ್ ಕಾಲ್ನ ಆ ಒಂದು ಕಾಲ್ನಲ್ಲಿ, ಈ ಮಂಗಳೂರಿನ ಹಿರಿಯ ಪ್ರಾಧ್ಯಾಪಕರೊಬ್ಬರು ಜಾತಿಯ ಕಾರಣದಿಂದ ಮಂಡ್ಯದ ನನ್ನಂಥ ಒಬ್ಬ ವಿದ್ಯಾರ್ಥಿಗೆ ಮತ್ತು ನಮ್ಮ ಆ ಗುಂಪಿಗೆ ತರತಮ ಮಾಡ್ತಾ ಇದ್ದಾರೆ. ಆದ್ದರಿಂದ ನೀವು ಬರಬೇಕು ಮತ್ತು ಅದನ್ನು ವಿಚಾರಿಸಬೇಕು, ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತೇಳಿ. ಬೆಳಗ್ಗೆ ಕುಲಪತಿ ಜವರೇಗೌಡರು ಮಂಗಳೂರಿಗೆ ಹೋಗ್ತಾರೆ, ಪ್ರೊಫೆಸರ್ ಕರೆಸ್ತಾರೆ, ವಿದ್ಯಾರ್ಥಿ ಜೆ ಪಿಯನ್ನು ಕರೆಸ್ತಾರೆ, ಮಾತನಾಡ್ತಾರೆ. ನಂತರದಲ್ಲಿ ಅವರಿಗೆ ಆ ವಿದ್ಯಾರ್ಥಿ ಹೇಳಿದ್ರಲ್ಲಿ ಸತ್ಯ ಇದೆ ಅಂತ ಗೊತ್ತಾಗುತ್ತೆ. ಆ ಅಧ್ಯಾಪಕರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ವಿದ್ಯಾರ್ಥಿಗೊಂದು ತಿಳುವಳಿಕೆಯನ್ನು ನೀಡಿ ಆ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಈ ಘಟನೆಯನ್ನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವಿದ್ಯಾರ್ಥಿಯಾಗಿದ್ದಾಗಲೇ ಜೆ ಪಿಯವರು ಕುಲಪತಿಯೊಬ್ಬರಿಗೆ ಟ್ರಂಕ್ ಕಾಲ್ ಮಾಡಿ ಅವರನ್ನು ಕರೆಸುವ ಒಂದು ಧೈರ್ಯವನ್ನು ತೋರಿಸ್ತಾರೆ. ಮತ್ತು ಒಬ್ಬ ಪ್ರಾಧ್ಯಾಪಕ, ಹಿರಿಯ ಪ್ರಾಧ್ಯಾಪಕ ಜಾತಿಯ ಕಾರಣದಿಂದ ತರತಮ ಮಾಡಿದರೆ ಅದನ್ನು ಪ್ರತಿರೋಧಿಸುವಂತಹ, ಪ್ರತಿಭಟಿಸುವಂತಹ ಒಂದು ಧೈರ್ಯವನ್ನು ಅವರು ತಾವು ವಿದ್ಯಾರ್ಥಿಯಾಗಿದ್ದಾಗಲೇ ತೋರಿಸ್ತಾರೆ. ಮತ್ತೊಂದು ತಾನು ಹುಟ್ಟಿದ ಸಮುದಾಯಕ್ಕೆ ಎಲ್ಲಾದರೂ ಧಕ್ಕೆ ಆದರೆ, ಸ್ವಾಭಿಮಾನಕ್ಕೆ ಏಟು ಬಿದ್ದರೆ ಅದನ್ನು ವಿರೋಧಿಸುವಂಥ ಗುಣವನ್ನು ಅವರು ತಮ್ಮ ವಿದ್ಯಾರ್ಥಿ ದೆಸೆಯಲ್ಲೇ ರೂಪಿಸಿಕೊಂಡಿರೋದನ್ನು ಕಾಣ್ತೀವಿ. ಈ ಗುಣ ಮುಂದೆ ಅದು ತಮ್ಮ ಜೀವನ ಪರ್ಯಂತ ಹೋರಾಟದ ಹೆಜ್ಜೆಗಳ ಒಳಗಡೆಯಲ್ಲಿ ಹೆಚ್ಚು ಪ್ರಖರವಾಗಿ ಕಂಡದ್ದನ್ನು ನಾವು ಕಾಣ್ತೀವಿ. ಜೆ ಪಿ ಅವರಲ್ಲಿ ಈ ಒಂದು ವಿಶೇಷವಾದ ಗುಣವನ್ನು ನಾನು ಮೆಚ್ಚಿಕೊಳ್ತೀನಿ. ಜೆ ಪಿಯವರ ಆತ್ಮಕಥಾನಕದ ಹೆಸರು ಹೋರಾಟದ ಹೆಜ್ಜೆಗಳು ಮಾರ. ಬಹಳ ಸುಮಾರು 4.5 ದಶಕಗಳಿಂದ ಅವರ ಜೊತೆಯಲ್ಲಿದ್ದೇನೆ. ಶಿವರುದ್ರ ಕೂಡ ಅದನ್ನು ಎಲ್ಲವನ್ನು ಗಮನಿಸಿದ್ದಾರೆ. ಜೆ ಪಿಯವರ ಆತ್ಮಕಥನದ ಶೀರ್ಷಿಕೆ ಇದೆಯಲ್ಲ, ಹೋರಾಟದ ಹೆಜ್ಜೆಗಳು, ನನಗೆ ಗೊತ್ತಿರುವ ಹಾಗೆ ಹೆಜ್ಜೆ ಇಡೋದಕ್ಕೆ ಅವರು ಹೋರಾಟ ಮಾಡಲೇ ಇಲ್ಲ. ಹೆಜ್ಜೆ ಇಟ್ಟಾದ ಮೇಲೆ ಆ ಹೆಜ್ಜೆ ಗುರುತನ್ನು ಉಳಿಸ್ಕೊಡ್ಲಿಕ್ಕೆ ಹೋರಾಟ ಮಾಡೋದೇ ಹೆಚ್ಚು. ಹಾಗಾಗಿ ಹೆಜ್ಜೆ ಇಡುವ ಹೋರಾಟದ್ದು ಅಲ್ವೇ ಅಲ್ಲ, ಅದು ಇಟ್ಟ ಹೆಜ್ಜೆಯ ಗುರುತನ್ನು ಉಳಿಸುವ ಹೋರಾಟ. ಬಹಳ ಸಾಂದರ್ಭಿಕವಾಗಿ ಹೇಳಿದ್ರಿ. ಹಳ್ಳಿಗಾಡಿನಿಂದ ಬಂದವರು, ಯಾವ ಹಿನ್ನೆಲೆಯೂ ಇಲ್ಲದವರು, ಅವರು ಈ ಥರದಕ್ಕೆ ಬಂದು ಒಂದು ಮುಂಚೂಣಿಗೆ ಬಂದಾಗ ಹಿಂದಕ್ಕೆ ಸರಿಸುವ, ಹಿಂದಕ್ಕೆ ಎಳೆಯುವ ವ್ಯಕ್ತಿಗಳು ಬಹಳ ಇರ್ತಾರೆ, ಬೇರೆ ಬೇರೆ ಕಾರಣಗಳಿಗಾಗಿ. ಹಾಗಾಗಿ ಸುಮಾರು 1978ರಲ್ಲಿ ಪ್ರಾರಂಭವಾದ ಇವರ ಹೆಜ್ಜೆಯ ನಡಿಗೆಗಳು ನಡೀತಾನೇ ಬಂದವು. ಹೆಜ್ಜೆಯನ್ನು ಅಳಿಸಾಕ್ಲಿಕ್ಕೆ ನಡೆದ ಹೋರಾಟ ಕೂಡ ಒಂದು ದೊಡ್ಡ ಕಥಾನಕ. ಆದರೆ ಇಟ್ಟ ಹೆಜ್ಜೆಯನ್ನು ಗುರುತು ಮಾಡೋಕೊಂಡು ಮತ್ತು ಅದರ ಅಸ್ಮಿತೆಯನ್ನು ಉಳಿಸ್ಕೊಳ್ಳುವ ಹೋರಾಟ ಕೂಡ ಜೆ ಪಿ ತೋರಿಸ್ಕೊಂಡು ಬಂದರು. ಆ ಹಿನ್ನೆಲೆಯಲ್ಲಿ ಶಿವರುದ್ರಪ್ಪನವ್ರನ್ನ ಭಾಳ ದೀರ್ಘಕಾಲ ಅವರ ಒಡನಾಟದಲ್ಲಿ ಇದ್ದವರು, ಹತ್ತಿರದಿಂದ ಬಲ್ಲವರು, ದೂರದಿಂದಲೂ ಬಲ್ಲವರು. ಹತ್ತಿರ ಮತ್ತು ದೂರ ಬಹಳ ಪ್ರಜ್ಞಾಪೂರ್ವಕವಾಗಿ ಶಬ್ದಗಳನ್ನು ಬಳಸ್ತಾ ಇದ್ದೇನೆ. ಹೇಳಿ ಶಿವರುದ್ರಪ್ಪನವರೇ. ಸರ್ ಹೇಳಿದ್ರು ಮಂಗಳೂರಲ್ಲಿ ಕನ್ನಡ MA ಮಾಡಿದ್ರು ಅಂಥೇಳಿ. ಒಂದು ಆಶ್ಚರ್ಯ ಅಂದರೆ ಅವರು ಡಿಗ್ರಿನಲ್ಲಿ ಓದಿದ್ದು BScನಲ್ಲಿ, PSc ಡಿಗ್ರಿ ಮಾಡಿ ನಂತರ MA ಮಾಡಿ ಅದರಲ್ಲಿ ಪರಿಣಿತಿ ಹೊಂದಿದ್ರಲ್ಲ, ಅದನ್ನು ನಾವು ಅದು ಒಂದು ರೀತಿಯಲ್ಲಿ ಹೋರಾಟದ ಹೆಜ್ಜೆ ಅಂತಲೇ ಹೇಳಬೇಕು. ನಂತರದಲ್ಲಿ ಅವರು ಗೆಳೆಯರ ಬಳಗವನ್ನು ಕಟ್ಟಿದ್ರು. PS ಕಾಲೇಜಿನ ಎಲ್ಲ ಶಿಕ್ಷಕರಿಂದ ಮತ್ತು ಶಿಷ್ಯರನ್ನು ಸೇರಿಸ್ಕೊಂಡು ಆ ಒಂದು ಗೆಳೆಯರ ಬಳಗವನ್ನು ಕಟ್ಟಿದರು. ಆ ಗೆಳೆಯರ ಬಳಗ ಸಾಕಷ್ಟು ಹೆಸರನ್ನು ಸಹ ಪಡೀತು. ನಂತರದಲ್ಲಿ ಅವರವರಲ್ಲೇ ಒಳ ಸುಳಿಗಳು ಜಾಸ್ತಿಯಾಗಿ ನಮ್ಮ ಸಚ್ಚಿದಾನಂದ ಅವರು ಮಾಜಿ MLC ಏನಿದ್ರು ಅವರು ಒಂದು ಗುಂಪು, JP ಒಂದು ಗುಂಪು ಆಗೋಯ್ತು. ಆ ನಂತರದಲ್ಲಿ ಜನಧನಿಯನ್ನು ಕಟ್ಟಿದ್ರು. ಆ ಜನಧನಿಯನ್ನು ಕಟ್ಟೋದು ಸಹ ಏನು ಕಡಿಮೆ ಏನಾಗಿರಲಿಲ್ಲ, ಅದು ಒಂದು ಹೋರಾಟದ ಬದುಕೆ ಅವ್ರದ್ದು. ಇನ್ನೊಂದು ನಾನು ಗಮನಿಸಿರೋಂಥ ಅಂಶ ಅಂದರೆ, ಯಾವುದೇ ರಾಜಕಾರಣಿ ಆಗಲಿ, ಯಾವುದೇ ಮಂತ್ರಿ ಮಹೋದಯ ಆಗಲಿ, ಯಾರನ್ನೂ ಕೇರ್ ಮಾಡ್ದೇನೆ. ಒಂದು ಉದಾಹರಣೆ ಹೇಳ್ಬೇಕಂತಂದರೆ, ನನಗೆ ಚೆನ್ನಾಗಿ ಜ್ಞಾಪಕ ಇರೋ ರೀತಿಯಲ್ಲಿ ಹರಿಪ್ರಿಯ ಹೋಟ್ಲಲ್ಲಿ ಒಂದು ಸಮಾರಂಭ, ಅದಕ್ಕೆ ಖ್ಯಾತ ನೀರಾವರಿ ತಜ್ಞ ನಂಜೇಗೌಡರು ಬಂದಿದ್ರು ಅಲ್ಲಿಗೆ. ಆ ನಂಜೇಗೌಡರು ಬಂದಿರಬೇಕಾದ್ರೆ ಅವರು ಬೇಗ ಹೋಗಬೇಕು ಅಂತ ಆತರ ಮಾಡ್ತಾಯಿದ್ರು. ಆವಾಗ ಅವ್ರನ್ನ ಲೆಕ್ಕಕ್ಕೂ ತೆಗೆದುಕೊಳ್ದೇನೆ ಇವರು ಮಾತಾಡುವಾಗ ಹೇಳಿದ್ರು, ಇವರು ನಾಟಕ ಅಕಾಡೆಮಿಯ ಸದಸ್ಯರಾಗಿದ್ದರು. ಆ ಸಮಯದಲ್ಲಿ ಆ ಒಂದು ಸಮಾರಂಭ ನಡೀತಾ ಇತ್ತು. ಅಲ್ಲಿ ಅವರಿಗೆ ಹೇಳಿದ್ರು, ನೀವು ಸಮಯ ಹೊಂದಿಸ್ಕೊಳಕ್ಕಾಗದೆ ಇದ್ಮೇಲೆ ಯಾಕೆ ಬಂದ್ರಿ, ಬೇಗ ಯಾಕೆ ಹೋಗ್ತಿದ್ದೀರಿ, ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ಇಲ್ಲಿ ಜನ ಬಂದಿರೋದು ಅಂತಕ್ಕಂಥದ್ದು ಅವ್ರಿಗೆ ಜಾಡಿಸಿ ಮಾತಾಡಿದರು.
ಅವರ ಧೈರ್ಯವನ್ನು ಮೆಚ್ಚಬೇಕು. ನಂತರದಲ್ಲಿ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿದ್ದರು, ಸದಸ್ಯರಾಗಿದ್ದರು. ಅಲ್ಲ, ಅವರ ಅಧ್ಯಕ್ಷರಾಗಿದ್ದಂಥ ಹೆಸರು ಮರ್ತಿದ್ದ ವೈಕುಂಠರಾಜು, ವೈಕುಂಠರಾಜರವರು ಅವರು ನೇತೃತ್ವದಲ್ಲಿ, ಇವ್ರ ನೇತೃತ್ವದಲ್ಲಿ ಸದಸ್ಯರಾಗಿದ್ದ ಸಮಾರಂಭ ಮಾಡಿದ್ರು ರೈತ ಸಭಾಂಗಣದಲ್ಲಿ. ಅವರು ಏನೇನೋ ಅವ್ರಿಗೆ ಇಷ್ಟ ಬಂದಾಗ ಮಾಡ್ತಾಯಿದ್ರು ವೈಕುಂಠರಾಜ್ ಅವರು. ಆವಾಗಲೂ ಸಹ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನಾನು ರೈತ ಸಭಾಂಗಣದಲ್ಲಿ ಫಂಕ್ಷನ್ಗೆ ಹೋಗಿದ್ದೆ. ಅವರನ್ನೂ ಬಿಡ್ದೇನೆ, ನೀವು ಈಗ ಮಾಡ್ತಾಯಿದ್ದೀರಿ, ಅಧ್ಯಕ್ಷರು ಅನ್ನೋದು ಕಾಣ್ದೇನೆ ತಪ್ಪು ಮಾಡ್ತಾಯಿದ್ದೀರಿ ಅಂತಕ್ಕಂಥ ಮಾತನ್ನು ಆಡಿದರು. ನಂತರದಲ್ಲಿ ಇತ್ತೀಚಿನ ರಾಜಕಾರಣ ಶಿವರುದ್ರಪ್ಪನವರು ಬಹಳ ಒಂದು ಒಳ್ಳೆಯ ಅಂಶವನ್ನು ಪ್ರಸ್ತಾಪಿಸಿದ್ರು ಮಾರ. ನಾಟಕ ಅಕಾಡೆಮಿ ಸದಸ್ಯರಾಗಿದ್ದರು, ಬಿ ವೈಕುಂಠರಾಜು ಅಧ್ಯಕ್ಷರು. ಅಕಾಡೆಮಿಯ ಪ್ರಶಸ್ತಿ ಪ್ರದಾನ ಸಮಾರಂಭಗಳೆಲ್ಲ ರಾಜಧಾನಿ ಬೆಂಗಳೂರಲ್ಲೇ ಕೇಂದ್ರೀಕೃತವಾಗಿದ್ದಂಥದ್ದು ಗೊತ್ತಿದೆ ನಮಗೆ. ಭಾಳ ಸುದೀರ್ಘಾವಧಿ ಅದೊಂದು ಸಂಪ್ರದಾಯವಾಗಿ ಅದು ನಡ್ಕೊಂಡು ಬರ್ತಾಯಿತ್ತು. ಇವರು ಹಠ ಮಾಡಿ ಬೆಂಗಳೂರಿನಲ್ಲೇ ಯಾಕಾಗಬೇಕು, ಬೆಂಗಳೂರಿಂದ ಹೊರಗಡೆ ನೀವು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕು ಅಂಥೇಳಿ ಹಠ ತೊಟ್ಟು ಆ ಕಾರ್ಯಕ್ರಮವನ್ನು ಮಂಡ್ಯದಲ್ಲಿ ಮಾಡಿದ್ರು. ಆನಂತರದಲ್ಲಿ ಅಕಾಡೆಮಿಯ ಪ್ರಶಸ್ತಿ ಪ್ರದಾನ ಸಮಾರಂಭಗಳು ರಾಜ್ಯದ ವಿವಿಧೆಡೆ ನಡೀತಾ ಇದೆ. ಇದಕ್ಕೆ ಪ್ರಾರಂಭದ ಹೆಜ್ಜೆಯನ್ನು ಹಾಕಿದವರು ಜಯಪ್ರಕಾಶ್ ಗೌಡ. ಯಾವಾಗಲೂ ಜಯಪ್ರಕಾಶ್ ಗೌಡರ ಬಗ್ಗೆ ಮಾತನಾಡುವಾಗ ಒಂದು ಯಾವಾಗಲೂ ಅನಿಸುತ್ತೆ ನಮಗೆ, ನಡೆದ ದಾರಿಯಲ್ಲಿ ನಡೆಯೋದು ಬಹಳ ಸುಲಭ, ಆದರೆ ದಾರಿಯನ್ನು ನಿರ್ಮಿಸೋದಿದೆಯಲ್ಲ ಇದು ಬಹಳ ಕಷ್ಟ. ಹಾಗಾಗಿ ಜಯಪ್ರಕಾಶ್ ಗೌಡ ಹಾದಿಯನ್ನು ಹುಡುಕಿದವರಲ್ಲ, ಹಾದಿಯನ್ನು ನಿರ್ಮಿಸಿದವರು. ಅದೊಂದು ದೊಡ್ಡ ಘಟನೆ. ಬಿ ವೈಕುಂಠರಾಜು ಕೊನೆಗೆ ಇವ್ರಿಗೆ ಸಹಮತ ವ್ಯಕ್ತಪಡಿಸಿ ಬಹಳ ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮ ನಡೀತು. ಜೀವರಾಜ ಆಳ್ವ ಆಗ ಸಂಸ್ಕೃತಿ ಸಚಿವರಾಗಿದ್ದರು. ಅದು ಪ್ರಾರಂಭದ ಘಟ್ಟ ಅಂಥೇಳಿ ಭಾವಿಸ್ತೇನೆ. ಹೇಳಿ ಶಿವರುದ್ರಪ್ಪ. ಈ ಸಂದರ್ಭದಲ್ಲೇ ಮತ್ತೊಂದು ಘಟನೆಯನ್ನು ಅಥವಾ ಒಂದು ಸನ್ನಿವೇಶವನ್ನು ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅದು ಜಯಪ್ರಕಾಶ್ ಗೌಡರು ಹಂಪೆ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿದ್ದಂಥ ಕಾಲಘಟ್ಟ. ಹಂಪೆ ವಿಶ್ವವಿದ್ಯಾನಿಲಯ ನಾಡೋಜ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಸಾಹಿತ್ಯ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂಥ ಗಣ್ಯರುಗಳಿಗೆ ನೀಡ್ಕೊಂಡು ಬರ್ತಾಯಿತ್ತು. ಜಯಪ್ರಕಾಶ್ ಗೌಡರು ಅಂತಹ ಸಿಂಡಿಕೇಟ್ ಸಭೆಯ ಒಳಗಡೆಯಲ್ಲಿ ಒಂದು ಹೊಸ ಪ್ರಸ್ತಾಪವನ್ನು ಕುಲಪತಿಗಳ ಮುಂದೆ ಇಟ್ಟರು. ಅದೇನಪ್ಪ ಅಂತಂದರೆ, ಕೃಷಿ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥವರು, ಆಯಾಯ ಕ್ಷೇತ್ರದಲ್ಲಿ ಪಂಡಿತರಾಗಿರುವಂಥವರು, ಜಾನಪದ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥವರು, ಆಯಾಯ ಕಲೆಯ ಒಳಗಡೆಯಲ್ಲಿ ತುಂಬ ಪ್ರಾವೀಣ್ಯವನ್ನು ಪಡೆದಿರುವಂಥವರು. ಹೀಗಾಗಿ ಬರೀ ಮೇಲು ಶಿಷ್ಟ ಸಂಪ್ರದಾಯದ ವ್ಯಕ್ತಿಗಳಿಗೆ ಮಾತ್ರ ಅವರು ಪಂಡಿತರು, ಅವರು ಶ್ರೇಷ್ಠರು, ಅವರು ನಾಡೋಜಕ್ಕೆ ಅರ್ಹರು ಅಂತೇಳಿ ಕೊಡೋದರ ಜೊತೆಗೆ ಈ ಕೃಷಿ ಕ್ಷೇತ್ರದಲ್ಲಿಯೂ ನಿರ್ಲಕ್ಷಿತ ಅಥವಾ ಗೌಣವಾದಂತಹ ಕ್ಷೇತ್ರದಲ್ಲೂ ಸೇವೆ ಸಲ್ಲಿಸಿದವರಿಗೆ ನೀವು ನಾಡೋಜವನ್ನು ಕೊಡಬೇಕು ಅಂತೇಳಿ ಮೊದಲ ಬಾರಿಗೆ ಸಿಂಡಿಕೇಟ್ ಮೆಂಬರ್ಗಳೆಲ್ಲ ಇವ್ರ ಮಾತನ್ನು ಕೇಳಿ ತಬ್ಬಿಬ್ಬಾಗ್ಬಿಡ್ತಾರೆ. ಇದೇನು ಹೀಗೆ ವಾದ ಮಾಡ್ತಾ ಇದ್ದಾರೆ ಜಯಪ್ರಕಾಶ್ ಗೌಡರು ಅಂತ. ಆದರೆ ಜಯಪ್ರಕಾಶ್ ಗೌಡರು ಬಹುಶಃ ತಮಗೆಲ್ಲ ಗೊತ್ತಿದೆ, ಕೋಲಾರದ ಕೃಷಿ ಕ್ಷೇತ್ರದ ನಾರಾಯಣ ರೆಡ್ಡಿ ಅಂತ ಇರಬೇಕು ಅಂತ ಕಾಣ್ತದೆ. ಅವರ ಹೆಸರನ್ನು ಸೂಚಿಸಿ ಅವರು ನಾಡೋಜ ಪ್ರಶಸ್ತಿಯನ್ನು ಪಡೆಯೋದಕ್ಕೆ ಅರ್ಹರಿದ್ದಾರೆ ಅಂತ ಹೇಳಿ ಕುಲಪತಿಗಳ ಮತ್ತು ಸಿಂಡಿಕೇಟ್ ಮೆಂಬರ್ಸ್ಗಳ ಮನವೊಲಿಸಿ ಆ ಪ್ರಶಸ್ತಿಯನ್ನು ಕೊಡಿಸ್ತಾರೆ. ಅದು ಒಂದು ಮಾದರಿಯಾಗುತ್ತೆ. ಬಹುಶಃ ಮೊದಲ ಬಾರಿಗೆ ಈ ಥರ ಕೃಷಿ ಕ್ಷೇತ್ರದಲ್ಲಿ ಇರುವಂತಹ ಒಬ್ಬ ಪಂಡಿತರಿಗೆ ಹಂಪೆ ವಿಶ್ವವಿದ್ಯಾನಿಲಯ ನಾಡೋಜ ಪ್ರಶಸ್ತಿಯನ್ನು ಕೊಟ್ಟಿದ್ದು ಉಳಿದ ವಿಶ್ವವಿದ್ಯಾನಿಲಯಗಳಿಗೆ ಒಂದು ಮಾದರಿಯಾಗಿ ಈಗ ಎಲ್ಲ ವಿಶ್ವವಿದ್ಯಾನಿಲಯಗಳು ಆ ಥರ ಕೃಷಿ ಮತ್ತು ಜಾನಪದ ಕ್ಷೇತ್ರದ ಪರಿಣಿತರನ್ನು, ಪಂಡಿತರನ್ನು ಗುರುತಿಸಿ ಪ್ರಶಸ್ತಿಯನ್ನು ಕೊಡ್ತಾ ಇವೆ. ಆದ್ದರಿಂದ ನೀವು ಹೇಳಿದ ಹಾಗೆ JP ಅವರು ಈ ರೀತಿಯ ಒಂದು ಕ್ರಾಂತಿಕಾರಕವಾದ ಬದಲಾವಣೆಗೆ ನಾಂದಿ ಆಡಿದವರು. ಇದು ನಿಜಕ್ಕೂ ಸಣ್ಣ ಸಂಗತಿಯಲ್ಲ ಅಂತ ನನಗೆ. ಖಂಡಿತ ಸಣ್ಣ ಸಂಗತಿಯಲ್ಲ ಮಾರ. ಯಾಕೆಂದರೆ ನಮ್ಮ ಯೋಚನೆಗಳಾಗಲಿ ನಮ್ಮ ಕ್ರಿಯೆಗಳಾಗಲಿ ಯಾವಾಗಲೂ ಸಿದ್ಧ ಮಾದರಿಯ ಕಡೆ ಒಲವನ್ನು ತೋರಿಸ್ತವೆ. ಸಹಜವಾಗಿ ಏನು ಸ್ಥಾಪಿತ ನಿಲುವುಗಳು ಅಂತ ಕರಿತೇವಲ್ಲ, ಆ ಸ್ಥಾಪಿತ ನಿಲುವುಗಳ ಕಡೆ ನಾವು ಚಲಿಸ್ತೇವೆ. ಆ ಸ್ಥಾಪಿತ ನಿಲುವುಗಳಿಗೆ ಮುಖಾಮುಖಿ ಆಗೋದಿದೆಯಲ್ಲ, ಇದಕ್ಕೆ ಭಾಳ ತಾಕತ್ತು ಬೇಕು, ಭಾಳ ಇಚ್ಛಾಶಕ್ತಿ ಬೇಕು. JP ಅವರ ತಾಕತ್ತೇನು ಅಂದರೆ ಈ ಸಿದ್ಧ ಮಾದರಿಗಳಿಗೆ ಮುಖಾಮುಖಿ ಆಗೋದರಲ್ಲೇ 45 ವರ್ಷಗಳನ್ನು ಕಳ್ಕೊಂಡು ಬಂದಿದ್ದಾರೆ. ಆ ಸಿದ್ಧ ಮಾದರಿಗಳಿಗೆ ನಾವು ಮುಖಾಮುಖಿ ಆಗದೇ ಇದ್ದರೆ ನಮ್ಮ ಹಕ್ಕನ್ನು ಅಥವಾ ನಮ್ಮ ಸ್ಥಾನಮಾನವನ್ನು ಭದ್ರಪಡಿಸ್ಕೊಳ್ಳೋಕ್ಕಾಗಲ್ಲ. ಮತ್ತು ಕನ್ನಡ ವಿಶ್ವವಿದ್ಯಾನಿಲಯ
ಕನ್ನಡ ವಿಶ್ವವಿದ್ಯಾನಿಲಯ ಕರ್ನಾಟಕ ರಾಜ್ಯ ಅಂದಾಗ ಕನ್ನಡ ಒಂದು ಭಾಷೆ ಮಾತ್ರ ಅಲ್ಲ, ಅದೊಂದು ಸಂಸ್ಕೃತಿ ಅನ್ನೋದನ್ನು ನಾವೆಲ್ಲ ಪಾಠ ಮಾಡ್ತೇವೆ. ಅದೊಂದು ಸಂಸ್ಕೃತಿಯಾಗಿ, ಒಂದು ಜೀವನ ವಿಧಾನವಾಗಿ, ಆ ಜೀವನ ವಿಧಾನವನ್ನು ಒಟ್ಟಂದದಲ್ಲಿ ರೂಪಿಸ್ತಕ್ಕಂಥವರಲ್ಲಿ ಬರಹಗಾರರು, ಸಾಹಿತಿಗಳು ಮಾತ್ರ ಅಲ್ಲ, ಮೂಲೆ ಮೂಲೆಯಲ್ಲಿರುವ ನಮ್ಮ ಎಲ್ಲ ಮಂದಿಯೂ ಅದಕ್ಕೆ ತಮ್ಮ ವಿಶಿಷ್ಟ ಕೊಡುಗೆ ಮತ್ತು ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ನೀವು ಹೇಳಿದ್ರಲ್ಲ ಹಂಪೆ ವಿಶ್ವವಿದ್ಯಾಲಯದ ನಾಡೋಜ ಪ್ರಶಸ್ತಿ, ಆ ನಂತರದಲ್ಲಿ ಜನಪದ ಕಲಾವಿದರಿಗೂ ಸಿಕ್ಕಂಥ ನಿದರ್ಶನಗಳಿವೆ. ಇದಕ್ಕೂ ಕೂಡ ಪ್ರಾರಂಭದ ಬಿಂದು ಹಾಕಿದವರು ಜಯಪ್ರಕಾಶ್ ಗೌಡ್ರು. ಇನ್ನೊಂದು ಘಟನೆಯನ್ನು ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅದೇನಪ್ಪ ಅಂದರೆ JP ಕರ್ನಾಟಕ ಸಂಘದ ಮೂಲಕ ಸ್ಥಾಪಿಸಿರುವಂಥ ಪ್ರಶಸ್ತಿಗಳನ್ನು ಕೊಡಮಾಡುವಂತಹ ಸಂದರ್ಭದ ಒಳಗಡೆಯಲ್ಲಿ ಅವರು ಇಡೀ ಕರ್ನಾಟಕದಾದ್ಯಂತ, ಅದು ಚಾಮರಾಜನಗರದಿಂದ ಹಿಡಿದು ಬೀದರ್ವರೆಗೆ ಯಾರ್ಯಾರು ನಿಜವಾದ ಪ್ರಾಮಾಣಿಕವಾದ ಸೇವೆಯನ್ನು ಮಾಡಿ ಅಂಚಿಗೆ ತಳ್ಳಲ್ಪಟ್ಟಿರ್ತಾರೋ ಅಂಥವರನ್ನು ಗುರುತಿಸಿದ್ದು. ಅದರಲ್ಲಿ ತಮಗೆ ಗೊತ್ತಿರುವ ಹಾಗೆ ಹುಬ್ಳಿನೋ ಧಾರವಾಡದೋ ಹತ್ತಿರದಲ್ಲಿರುವಂತಹ ಇಬ್ಬರು ಮುಸಲ್ಮಾನ ಸ್ನೇಹಿತರು, ಇಬ್ಬರು ಮುಸಲ್ಮಾನರಲ್ಲ, ಒಬ್ಬ ಮುಸಲ್ಮಾನ ಒಬ್ಬ ಹಿಂದೂ, ಒಬ್ಬ ಮುಸಲ್ಮಾನ ಮತ್ತು ಒಬ್ಬ ಹಿಂದೂ, ಮತ್ತು ಅವರ ಕಾಯಕ ಶವ ಸಂಸ್ಕಾರ ಮಾಡುವಂಥದ್ದು, ಸಂಸ್ಕಾರ. ಇಂತಹ ಅನಾಥ ಶವಗಳನ್ನು ಸಂಸ್ಕಾರ ಮಾಡುವಂತಹ ಮತ್ತು ಭಾವೈಕ್ಯತೆಗೆ ಒಂದು ಸಂಕೇತವಾಗಿರುವಂತಹ, ಮಾದರಿಯಾಗಿರುವಂತಹ ಅವರನ್ನು ಗುರುತಿಸಿ ಮಂಡ್ಯಕ್ಕೆ ಕರೆಸಿ ಕರ್ನಾಟಕ ಸಂಘದಿಂದ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದು ಆ ಕಾಲಘಟ್ಟದ ಒಳಗಡೆಯಲ್ಲಿ ತುಂಬ ಮೆಚ್ಚುಗೆಗೆ ಪಾತ್ರವಾಗಿರುವಂಥದ್ದು. ಇಲ್ಲ ಮರ, ನಾವು ಮೊದಲಿಂದಲೂ KV ಶಂಕರಗೌಡ ರಂಗಭೂಮಿ ಪ್ರಶಸ್ತಿಯನ್ನು ಸ್ಥಾಪಿಸಿದ್ರು ಮೊದಲಿಗೆ. ಅಲ್ಲಿಂದಲೂ ಕೂಡ ಸಮಾಜ ಸೇವೆಗೆ ನಾವು ಏನು ಗುರುತಿಸ್ತಾ ಇದ್ದೇವೆ ಅವೆಲ್ಲ ಸಿದ್ಧ ಮಾದರಿಯವುಗಳಲ್ಲ. ಉದಾಹರಣೆಗೆ ಸಾಲುಮರದ ತಿಮ್ಮಕ್ಕನಿಂದ ಪ್ರಾರಂಭ ಆಗಿ ಬಿಳಿಗಿರಿ ರಂಗನ ಬೆಟ್ಟದ ಹೆರಿಗೆ ಮಾಡಿಸುವ ಸೂಲಗಿತ್ತಿಯವರೆಗೆ, ನಾಗರಹೊಳೆಯ ಹಟ್ಟಿಯ ಒಬ್ಬ ಸಮಾಜ ಕಾರ್ಯಕರ್ತೆಗೆ, ಹೀಗೆ ನಮ್ಮ ಪ್ರಶಸ್ತಿಯನ್ನು ವಿತರಿಸುವ ಸಂದರ್ಭದಲ್ಲಿಯೂ ಬಹಳ ತಳವರ್ಗದ ತಳಸ್ಪರ್ಶಿ ನೆಲೆಯಲ್ಲಿ ಕೆಲಸ ಮಾಡ್ತಾ ಇರೋರನ್ನೇ ಇವರು ಹುಡುಕ್ತಾ ಇದ್ದಾರೆ. ಶಿವರುದ್ರಪ್ಪನವರೇ ಜೊತೆಗೆ ಹೇಳಿ, ಈಗ ಸರ್ ಇಬ್ಬರು ಹೇಳಿದ್ರು, ಮಂಗಳೂರಿನ ಅಜನಬ್ಬ ಅಂತಕ್ಕಂಥ ಒಬ್ಬ ಹಣ್ಣು ವ್ಯಾಪಾರಿ, ಹಣ್ಣನ್ನು ಮಾರಿ ಜೀವನವನ್ನು ಮಾಡ್ತಕ್ಕಂಥವನು, ಜೊತೆಗೆ ಶಾಲೆಯನ್ನು ಒಂದು ಸುವ್ಯವಸ್ಥಿತವಾಗಿ ಅವರ ಊರಿನ ಸರ್ಕಾರಿ ಶಾಲೆಯನ್ನು ಸುವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ಒತ್ತಿರ್ತಕ್ಕಂಥ ಅಜನಬ್ಬ ಅನ್ನೋರಿಗೆ ನಮ್ಮ ಕರ್ನಾಟಕ ಸಂಘದಿಂದ ಗುರುತಿಸಿ ಪ್ರಶಸ್ತಿಯನ್ನು ಕೊಡ್ತಾರೆ. ನಾನು ಈ ಮಧ್ಯದಲ್ಲಿ ಒಂದು ಮಾತು ಹೇಳಬೇಕು. ಇವರು ಹೇಗೆ ಪ್ರಶಸ್ತಿ ಕೊಡಬೇಕಾದ್ರೆ ಒಳ್ಳೊಳ್ಳೆಯವ್ರನ್ನೇ ಅದಕ್ಕೆ ಅನುಗುಣವಾದರನ್ನೇ ಏನು ಗುರುತಿಸ್ತಾ ಇದ್ರು, ಅದೇ ರೀತಿಯಲ್ಲಿ ಈ ಮಾಜಿ ಅಧ್ಯಕ್ಷರಾಗಿದ್ದಂಥ KT ಶಿವಲಿಂಗಯ್ಯನವರು, ಅವರ ಸಂಬಂಧಿಕರು ಬೇಕಾದಷ್ಟು ಜನ ಪ್ರೊಫೆಸರ್ಗಳಿದ್ರು, ಅವರನ್ನು ಬಿಟ್ಟು JPA ಸಮರ್ಥ, ಕರ್ನಾಟಕ ಸಂಘ ನಡೆಸೋದಕ್ಕೆ JPA ಸಮರ್ಥ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ನಾವು ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾರಿಗೆ? KT ಶಿವಲಿಂಗಯ್ಯ. ಅವರು ಇವರನ್ನ ತಂದು ಆ ಸೆಕ್ರೆಟರಿ ಆಗಿ ಮೊದಲನೇ ಬಾರಿಗೆ ಚೇರಲ್ಲಿ ಕೂರಿಸ್ತಾರೆ. ಅವರು ಆ ಸೆಕ್ರೆಟರಿ ಆಗಿ ಕೂರಿಸಿದ ನಂತರ ಆ ಚೇರ್ಗೆ ತಕ್ಕ ಪರ್ಸನ್ ಅನ್ನೋದನ್ನ ಇವರು ಬೇಗನೆ ತೋರಿಸ್ತಾರೆ. ಏನು ನಿಧಾನ ಏನಲ್ಲ, ಬೇಗನೆ ತೋರಿಸ್ತಾರೆ. ಅದೇ ಇಡೀ ಕರ್ನಾಟಕದಲ್ಲಿ ನಾನು ಗಮನಿಸಿದಾಗೆ ಪಾಟೀಲ್ ಪುಟ್ಟಪ್ಪನವರ ಒಂದು ಕನ್ನಡ ಸಂಘ, ವಿದ್ಯಾವರ್ಧಕ ಸಂಘ, ಮಂಗಳೂರಿನ ಶಿವಮೊಗ್ಗದ ಕರ್ನಾಟಕ ಸಂಘ, ಎರಡೂ ಹೆಸರು ಮುಂಚೂಣಿಯಲ್ಲಿರ್ತಕ್ಕಂಥದ್ದು. ಆದರೆ ಶಿವಮೊಗ್ಗ ಕರ್ನಾಟಕ ಸಂಘ ಏನಿದೆ ಅದಕ್ಕಿಂತ ಧಾರವಾಡದ ವಿದ್ಯಾವರ್ಧಕ ಸಂಘ ಹೆಸರು ಮಾಡಿರ್ತಕ್ಕಂಥದ್ದು ಸಾಂಸ್ಕೃತಿಕ ಒಂದು ನೆಲೆಯಲ್ಲಿ. ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಆ ಸಾಂಸ್ಕೃತಿಕ ನೆಲೆಯನ್ನ ಕರ್ನಾಟಕ ಸಂಘ ಮಂಡ್ಯ ವಿಸ್ತರಿಸಿರೋದು, ಅದು ಅದರ ಎಲ್ಲ ಕೀರ್ತಿ ಜಯಪ್ರಕಾಶ್ ಗೌಡ್ರಿಗೆ ಸಲ್ಲಬೇಕು. ತುಂಬ ಬಹಳ ಮುಕ್ತವಾಗಿ ಶಿವರುದ್ರಪ್ಪನವ್ರು ಮಾತನಾಡ್ತಾ ಇದ್ದಾರೆ. ಇದಕ್ಕಿಂತ 1975, 78, 80 ಸಂದರ್ಭ ನಮ್ಮ ನಾಟಕಗಳು ಅಂದರೆ ಪೌರಾಣಿಕ ನಾಟಕಗಳು ರಾತ್ರಿ ಎಲ್ಲ ನಡೆಯುವಂಥದ್ದು. ಆಗ ಬೆಂಗಳೂರು ಬಹಳ ಪ್ರಧಾನವಾಗಿ NSD ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಿಂದ ಬಂದ ಕೆಲವು ಮಂದಿ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಿದರು. ಮತ್ತು ಬೆಂಗಳೂರಿನ ಸಮುದಾಯ ಬಹಳ ಮುಂಚೂಣಿಯಲ್ಲಿತ್ತು. ಆ ಥರದ ನಾಟಕಗಳಿಗೆ ಮಂಡ್ಯವನ್ನು ಅನಾವರಣಗೊಳಿಸಿದ್ದು ಕೂಡ ಜಯಪ್ರಕಾಶ್ ಗೌಡರ ದೊಡ್ಡ ಸಾಧನೆ. ಸಂಗ್ಯಾಬಾಳ್ಯ ಇರ್ಬೋದು, ಕದಡಿದ ನೀರು ಇರ್ಬೋದು, ಚೋಮ ಇರ್ಬೋದು, ಈ ಎಲ್ಲ ನಾಟಕಗಳು ಬೆಂಗಳೂರಿನಿಂದ ಬಂದವು. ಬಹಳ ಕ್ಷಿಪ್ರ ಕಾಲದಲ್ಲಿ ಒಂದನ್ನು ಅರ್ಥ ಮಾಡ್ಕೊಬಿಡ್ತಾರೆ JP ಅವರ ನಡೆದು ಬಂದ ದಾರಿನಲ್ಲಿ. ಸುತ್ತಮುತ್ತ ಮಾತಾಡುವಾಗ ಇದನ್ನು ಮಾತಾಡಬೇಕು. ಏನು ಅಂತಂದರೆ, ಬೆಂಗಳೂರಿನಿಂದಲೇ ಕರೆಸೋದಾದರೆ ನಮ್ಮ ಹುಡುಗರುಗಳು ಏನು ಮಾಡಬೇಕು ಅಂತ
ಆ ಹಿನ್ನೆಲೆಯಲ್ಲಿ ಶಿವರುದ್ರಪ್ಪನವ್ರು ಹೇಳಿದ ಗೆಳೆಯರ ಬಳಗ ಹುಟ್ಕೊಂಡದ್ದು. ಗೆಳೆಯರ ಬಳಗ ಹುಟ್ಕೊಂಡು ಭಾಳ ಮೊದಲಿಗೆ ಭಾಳ ಕ್ಲಾಸಿಕ್ ನಾಟಕ ಮೃಚ್ಛಕಟಿಕ ಶೂದ್ರಕಂದು, ಲಂಕೇಶರ ಸಂಕ್ರಾಂತಿ ಮತ್ತು ಎ ಎಸ್ ಮೂರ್ತಿಯವರ ದನಿ ಇಲ್ಲದವರು, ಈ 3 ನಾಟಕಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತೇವೆ. ಈ 3 ನಾಟಕಗಳಲ್ಲಿ ಹೊರಹೊಮ್ಮದವರು ಬಹಳ ಮಜಾ. ಇವತ್ತಿನ ಮಂಡ್ಯ ರಮೇಶ್, ಸಿನಿಮಾ ಮತ್ತು ಇತರೆ ಕ್ಷೇತ್ರಗಳಲ್ಲಿ ಇದ್ದ ಕೆಲಸ ಮಾಡಿದಂಥ ಮೋಹನ್ ರಾಜ್ ಇಂಗ್ಲೀಷ್ ಅಧ್ಯಾಪಕರಾಗಿದ್ದವರು ಪ್ರಾಧ್ಯಾಪಕರಾಗಿ ನಮ್ಮನ್ನು ಅಗಲಿದ್ದಾರೆ. ಈ ಎಲ್ಲ ಮಂದಿ ಆ ತಂಡದಿಂದ ಹೊರಗೆ ಬಂದವರು. ನೀನಾಸಂ ಸತೀಶ್ ಇವರೆಲ್ಲ ನಮ್ಮ ತಂಡದಿಂದ ಬಂದಿರೋರು, ಮತ್ತು ಗಾಯಕಿ ರಮ್ಯಾ, ಬಹಳ ಜನ ಬಂದಿದ್ದಾರೆ. ಆನಂತರದಲ್ಲಿ ನಮ್ಮದೇ ತಂಡಗಳನ್ನ ಕಟ್ಟಿಕೊಂಡು ಸುಮಾರು 40-50 ನಾಟಕಗಳನ್ನು ಇದುವರೆಗೆ ಪ್ರದರ್ಶಿಸಿದ್ದೇವೆ. ಗೆಳೆಯರ ಬಳಗ ಜಾಸ್ತಿ ನಾಟಕಗಳಾಗಿವೆ. ಸ್ನೇಹಿತರೆ, ನಮ್ಮ ಮಾತುಕತೆಗೆ ಶ್ರೀಮತಿ ನಾಗರೇವಕ್ಕ ಅವರು ಸೇರಿಕೊಂಡಿರೋದು ಬಹಳ ಖುಷಿ ಕೊಡುತ್ತೆ. ಜನಸಂಖ್ಯೆಯಲ್ಲಿ ಪ್ರತಿಶತ 50ರಷ್ಟಿರೋ ಮಹಿಳೆಯರನ್ನ ಬಹುತೇಕ ಕಾರ್ಯಕ್ರಮಗಳಲ್ಲಿ ನಾವು ನಿರ್ಲಕ್ಷಿಸ್ತೇವೆ. ಅವರನ್ನು ಮುನ್ನೆಲೆಗೆ ತರುವ, ಮುಖ್ಯ ಪ್ರಭಾವದಲ್ಲಿ ಗುರುತಿಸೋ ಕೆಲಸಕ್ಕೆ ಹೆಚ್ಚು ಪ್ರಯತ್ನಗಳು ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದ್ರೂ ಆ ಪ್ರಮಾಣ ಸಾಕಾಗೋದಿಲ್ಲ ಅನ್ನುವ ಕೊರಗು ನಮ್ಮೆಲ್ರಿಗೂ ಇದೆ. ಶ್ರೀಮತಿ ನಾಗರೇವಕ್ಕ ಅವರು ಮಂಡ್ಯದ ಸಂದರ್ಭದಲ್ಲಿ ಬಹಳ ದೊಡ್ಡ ಹೆಸರು. ಮಹಿಳಾ ಸಂಘಟನೆಯಲ್ಲಿ ಗುರುತಿಸ್ಕೊಂಡು ಮಹಿಳೆಯರನ್ನು ಮುಂಚೂಣಿಗೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವೆಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಾನು ಪ್ರಸ್ತಾಪ ಮಾಡಬೇಕಾಗಿರೋದು ನಾಗರೇವಕ್ಕ ಅವ್ರ ಬಗ್ಗೆ. ಒಬ್ಬ ಅತ್ಯಂತ ದೊಡ್ಡ ಶೈಕ್ಷಣಿಕ ಹಿನ್ನೆಲೆ ಇಲ್ಲದೇ ಇದ್ದರೂ, ಇದನ್ನು ನಾನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ, ಅತ್ಯಂತ ಪಾಸಿಟಿವ್ ಆಗಿ, ಶಿಕ್ಷಣಕ್ಕೂ ವಿದ್ಯೆಗೂ ಸಂಬಂಧ ಇಲ್ಲ, ವಿದ್ಯೆ ತಿಳುವಳಿಕೆಯ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥದ್ದು. ಅತ್ಯಂತ ತಿಳುವಳಕಸ್ಥ ಮಹಿಳೆ, ವಿಶೇಷವಾಗಿ ಬಹಳ ಒಳ್ಳೆಯ ಆಪ್ತ ಸಮಾಲೋಚಕಿ. ಮಂಡ್ಯದ ಸಂದರ್ಭದಲ್ಲಿ ಬಹಳ ಸಂಕಷ್ಟಕ್ಕೆ ಸಿಕ್ಕಿದ, ಸಂಘರ್ಷಕ್ಕೆ ಒಳಗಾದ ಮಹಿಳೆಯರನ್ನು ಅತ್ಯಂತ ನವಿರಾಗಿ, ಅತ್ಯಂತ ಸೂಕ್ಷ್ಮ ನೆಲೆಯಲ್ಲಿ ಅವರಿಗೆ ಧೈರ್ಯ ತುಂಬಿ, ಆತ್ಮಸ್ಥೈರ್ಯವನ್ನು ತುಂಬಿ, ಅವರ ಸಂಕಟಗಳನ್ನು ದೂರ ಮಾಡಿರ್ತಕ್ಕಂಥ 10 ನಿದರ್ಶನಗಳಿವೆ. ಇಂಥ ನಾಗರೇವಕ್ಕ ಅವರು ಈ ಮಾತುಕತೆಗೆ ಸೇರ್ಕೊಂಡಿರೋದಕ್ಕೆ ತುಂಬ ಖುಷಿ ಪಡ್ತೇನೆ. ನಮಸ್ತೆ ನಾಗರೇವಕ್ಕನವರೇ, ಸ್ವಾಗತಿಸ್ತೇನೆ ನಿಮ್ಮನ್ನು. ಕರ್ನಾಟಕ ಸಂಘ ಮಹಿಳೆಯರ ಘಟಕವನ್ನು ಒಂದು ಪ್ರಾರಂಭಿಸಬೇಕು, ಅವರಿಗೆ ಒಂದು ಭದ್ರವಾದ ವೇದಿಕೆಯನ್ನು, ಭೂಮಿಕೆಯನ್ನು ಸೃಷ್ಟಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ನೆಲೆಯಲ್ಲಿ ನಾಗರೇವಕ್ಕ ಅವರು ಜಯಪ್ರಕಾಶ್ ಗೌಡರ ಮಹಿಳಾ ಪರ ಸಂವೇದನೆಗಳನ್ನು ಕುರಿತು ಒಂದಷ್ಟು ಅಭಿಪ್ರಾಯಗಳನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ ಮೇಡಮ್. ಜಯಪ್ರಕಾಶ್ ಗೌಡರು ನಂಗೆ ಪರಿಚಯ ಆಗಿದ್ದೆ ನಾವೊಂದು ಕಾರ್ಯಕ್ರಮ ಮಾಡ್ತಿದ್ದಾಗ. ನಮ್ಮದು ಅವಾಗ ಮಹಿಳಾ ಸಂಘಟನೆಗಳ ಸೇರ್ಕೊಂಡು ಅದ್ಭುತವಾಗಿ ನಾವು ಕೆಲಸಗಳನ್ನ ಮಾಡ್ತಾ ಬರ್ತಿದ್ವಿ. ಸಾಂಸ್ಕೃತಿಕವಾಗಿ ಮತ್ತು ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿಕೊಂಡು ಕೂಡ ಬರ್ತಿದ್ವಿ. ಒಂದು ಕಾರ್ಯಕ್ರಮ ನನಗೆ ನೆನಪಿರೋ ಹಾಗೆ, ನಾನು ಸಮರ್ಥನ ಮಹಿಳಾ ಸಂಘಟನೆ ಅಂತೇಳಿ ಸಾಂಸ್ಕೃತಿಕ ಸಂಘಟನೆ, ಮಂಡ್ಯದ ಎಲ್ಲ ಮಹಿಳಾ ಸಂಘಟನೆ ಮಹಿಳೆಯರನ್ನ ಸೇರಿಸಿ ನಾವು ಕಾರ್ಯಕ್ರಮ ಮಾಡ್ತಿದ್ವಿ. ಆವಾಗ ಇಡೀ ಕಲಾಮಂದಿರ ಭರ್ತಿಯಾಗಿ ಜನ ಕಿಕ್ಕಿರಿದು ನಿಂತು ನೋಡೋರು. JP ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆವಾಗ ಅವ್ರಿಗೆ ತುಂಬ ಖುಷಿ ಮತ್ತು ಆಶ್ಚರ್ಯ. ನೀವು ಹೇಗಮ್ಮ ನಾವು ಒಂದು ಯಾವ್ದಾರು ಕಾರ್ಯಕ್ರಮಕ್ಕೆ ನಾವು ಜನಗಳು ಸೇರಿಸಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ, ಮಹಿಳೆಯರ ಕಾರ್ಯಕ್ರಮ ಆಗಿ ನೀವು ಇಷ್ಟೊಂದು ಜನ ಸೇರಿಸ್ತಿದ್ದೀರಲ್ಲ, ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿಕೊಂಡು ಅಂತ ಆ ಸಮಯದಲ್ಲಿ ನಂಗೆ JP ಸರ್ ಪರಿಚಯ ಆಗಿದ್ದು. ಹಾಗೆ ಅಲ್ಲಿಂದ ನಾವು ನೆಕ್ಸ್ಟ್ ಇಲ್ಲಿ ಕರ್ನಾಟಕ ಸಂಘಕ್ಕೆ ಅವಾಗ ತಾನೇ JP ಸರ್ ಕಾಲಿಟ್ಟಿದ್ರು. ಅದು ತುಂಬ ನಾವು ನೋಡ್ತಿದ್ವಿ ಕರ್ನಾಟಕ ಸಂಘದಲ್ಲಿ ಇಲ್ಲೇ ಒಂದು ನಮ್ಮದು ಮಹಿಳಾ ಸಂಘಟನೆ ಮಾಡಿಕೊಂಡು ಕೆಲಸ ಮಾಡ್ತಿದ್ವಿ. ಧೂಳಿಡ್ದು ಕೂತಿದ್ದಂಥ ಕರ್ನಾಟಕ ಸಂಘ ನಾವು ಬರ್ತಿದ್ದಾಗ JP ಸರ್ ಅಲ್ಲಿಗೆ ಬಂದ ಮೇಲೆ ನಾವು ಕೂಡ ಅಲ್ಲಿಗೆ ಅವ್ರ ಜೊತೆ ಕಾಲಿಟ್ವಿ. ಅಲ್ಲಿ ನಾವು ಕೂಡ ಅವರು ಕರ್ನಾಟಕ ಸಂಘದ ಒಂದು ಭಾಗವಾಗಿ ನಮ್ಮನ್ನು ಕೂಡ ಅಲ್ಲಿ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡ್ರು. ಮೊದಲು ತುಂಬ ಚಿಕ್ಕದಾಗಿ ನಡೆದಿರೋಂಥ ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳೆಯರು ಏನು ಅಲ್ಲಿ ಕಾರ್ಯಕ್ರಮ ಕೊಡ್ತಿದ್ರು ಅದೇ ಥರ ಇಲ್ಲಿ ಒಂದೆರಡು ಕಾರ್ಯಕ್ರಮಗಳನ್ನ ಕೊಡಿಸ್ತಿದ್ವಿ ನಾವು. ಆ ಸಮಯದಲ್ಲಿ ನಾವು ಇಲ್ಲಿಗೆ ಬಂದು ಆ ನಂತರ ಹೀಗೆ ನಾವು ನಮ್ಮ ಮಾಜಿ ಶಾಸಕರಾದಂಥ M. ಶ್ರೀನಿವಾಸ್ ಅವ್ರ ನೇತೃತ್ವದಲ್ಲಿ ಒಂದು ರಾಜ್ಯ ಮಟ್ಟದ ಮಹಿಳಾ ಸಮ್ಮೇಳನ ಮಾಡಬೇಕು ಅಂತೇಳಿ JP ಸರು ನಮ್ಮನ್ನೆಲ್ಲ ಮುಂದೆ ಬಿಟ್ಟು ಹಿಂದೆ ಅವ್ರು ನಮ್ಮ ಬೆನ್ನಿಂದ ನಿಂತಿದ್ರು. ಅವ್ರು ಯಾವತ್ತೂ ಕೂಡ ಒಂದು ಏನೋ ಕಾರ್ಯಕ್ರಮ ಅಂದರೆ ನಮಗೆ ಧೈರ್ಯ ಕೊಟ್ಟು ಮತ್ತು ನಮಗೆಲ್ಲ ಸಲಹೆ ಸಹಕಾರ ಕೊಟ್ಟು ಹಿಂದೆ ನಿಂತು ನಮ್ಮ ಕಾರ್ಯಕ್ರಮಗಳನ್ನ ಮಾಡಿಸ್ತಿದ್ರು. ಅದ್ಭುತವಾಗಿ ಕಾರ್ಯಕ್ರಮ ಬಂತು. ಅದು ಬಹಳ ಜನಮನವನ್ನು ಆಕರ್ಷಿಸಿದಂಥ ಕಾರ್ಯಕ್ರಮ. ರೈತ ಸಭಾಂಗಣದ ಪಕ್ಕದಲ್ಲಿ ವಿಶೇಷ ವೇದಿಕೆಯನ್ನು ನಿರ್ಮಿಸಿ ಮಾಡಿದಂಥ ಕಾರ್ಯಕ್ರಮ. ವೇದಿಕೆ ಅದು ನಿಜವಾಗ್ಲೂ ನನಗೆ ಅದು ಇವತ್ತಿಗೂ ಕೂಡ ಮರಿಲಾರದಂಥ ಒಂದು ಕಾರ್ಯಕ್ರಮ. ಅದು ಎಷ್ಟು ಅದ್ಭುತವಾಗಿದ್ದರೆ
ಇಡೀ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರನ್ನು ಒಳಗೊಂಡಂಗೆ ಮತ್ತು ನಮ್ಮ ಮಂತ್ರಿ ಮಹೋದಯರು ಕೂಡ ಆ ಕಾರ್ಯಕ್ರಮಗಳಿಗೆ ಬಂದು ಅಷ್ಟು ಅದ್ಭುತವಾಗಿ ಎಲ್ಲ ಹಳ್ಳಿ ಮಹಿಳೆಯರನ್ನ ನಾವು ತುಂಬ ಜನನ ಸೇರಿಸ್ಕೊಂಡು ಕಾರ್ಯಕ್ರಮ ಮಾಡಿದ್ವಿ. ಹಳ್ಳಿ ಮಹಿಳೆಯರು ಸೇರ್ಕೊಳ್ಳೋದ್ರ ಜೊತೆಗೆ ರಾಜ್ಯದ ಅತ್ಯಂತ ಮುಂಚೂಣಿ ಮಹಿಳಾ ಪರ ಸಾಹಿತಿಗಳು ಕೂಡ ಅದರಲ್ಲಿದ್ದರು. ಸಬಿಯಾ ಭೂಮಿಗೌಡ, ಸಂಧ್ಯಾ ರೆಡ್ಡಿಯವರು, ನೀಳಾದೇವಿಯವರ ಅಧ್ಯಕ್ಷತೆ ಅಧ್ಯಕ್ಷೆಯಾಗಿ ಆ ಕಾರ್ಯಕ್ರಮದಲ್ಲಿ ಬಂದಿದ್ದು. ಚಲುವರಾಯ ಸ್ವಾಮಿಯವರು ಅವತ್ತು ಮಂತ್ರಿ ಆಗಿದ್ದರು ಇದರಲ್ಲಿ. ಹೀಗೆ ಆ ಕಾರ್ಯಕ್ರಮ ಅತ್ಯದ್ಭುತವಾಗಿ ಬಂತು. ಅಲ್ಲಿಂದ ಈಚೆಗೆ ನಾವು ನೆಕ್ಸ್ಟ್ ಕರ್ನಾಟಕ ಸಂಘಕ್ಕೆ ಹಾಗೇ ಬಂದ್ವಿ. ಕರ್ನಾಟಕ ಸಂಘದಲ್ಲಿ ಆಗೋಂಥ ಕಾರ್ಯಕ್ರಮಗಳಿಗೆ, ಯಾಕೆಂದರೆ ಜೆ ಪಿ ಸರ್ ನಮ್ಮನ್ನ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಮುಂದೆ ಬಿಟ್ಟು ನಮ್ಮ ಕಾರ್ಯಕ್ರಮ ಮಾಡ್ತಾರೆ. ನೀವು ಏನು ಮಾಡ್ತೀರಾ ಮಾಡಿ, ನಾನಿದ್ದೀನಿ, ನಿಮ್ಗೆ ಹಣದ ಸಹಾಯ ಏನು ಬೇಕು ನಾನು ಮಾಡ್ತೀನಿ ಅನ್ನೋಂಥ ಧೈರ್ಯ ಕೊಟ್ಟು, ಮತ್ತು ಏನೇನು ಕಾರ್ಯಕ್ರಮಕ್ಕೆ ಬೇಕು, ಯಾರು ನಾವು ಕರೆಸಬೇಕು, ಯಾವ ಮಹಿಳೆಯರನ್ನ ಅನ್ನೋದ್ರಲ್ಲಿ ಪ್ರತಿಯೊಂದು ಕೂತ್ಕೊಂಡು ಅವರೇ ನಾವು ಕೂಲಂಕುಷವಾಗಿ ಎಲ್ಲ ಮಹಿಳೆಯರಿಗೂ ಒಂದು ಸ್ವಾತಂತ್ರ್ಯ ಕೊಡ್ತಿದ್ರು. ಯಾಕೆಂದರೆ ಅಲ್ಲಿ ಯಾವುದೇ ಥರದ ನಾವು ಕಾರ್ಯಕ್ರಮ ಮಾಡಬೇಕಾದ್ರೂ ನಮಗೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟು ನಮ್ಮ ಮುಖಾಂತರ ಕಾರ್ಯಕ್ರಮ ಮಾಡಿಸಿ ನಮ್ಮನ್ನೆಲ್ಲ ಮುಂಚೂಣಿಗೆ ತಂದಿದ್ದು ಜೆ ಪಿ. ಆ 3 ದಿನದ ಕಾರ್ಯಾಗಾರ ವರ್ಕ್ಶಾಪ್ ಶ್ರೀರಂಗಪಟ್ಟಣದಲ್ಲಿ ನಡೆಯುತ್ತೆ ಮೇಡಮ್. ಕಮ್ಮಟ, ಒಂದು ಮಹಿಳಾ ಕಮ್ಮಟವನ್ನು ಮಾಡ್ತಾರೆ. ವಾಸ್ತವ್ಯದ ಸಹಿತ 3 ದಿನ ಅಲ್ಲಿದ್ದು ಸುಮಾರು 60-70ರಷ್ಟು ಮಹಿಳೆಯರು. ಅದರ ಬಗ್ಗೆ ಏನಾದರೂ ಮೆಲುಕುಗಳಿದ್ದರೆ? ಕಮ್ಮಟ ಇವತ್ತೊಂದು ದಿವಸದಲ್ಲಿ ನಾವು 3 ದಿವಸ ಮಹಿಳೆಯರು ಸೇರ್ತೀವಿ ಅಂದರೆ ತುಂಬ ಶ್ರಮ ಆಗುತ್ತೆ ಅನ್ನೋ ಅಂತ ಅನ್ಕೋತೀನಿ. ಅವತ್ತು 3 ದಿನವೂ ಅದ್ಭುತವಾದ ಕಾರ್ಯಕ್ರಮ ಶ್ರೀರಂಗಪಟ್ಟಣದಲ್ಲಿ ಸೇರಿಕೊಂಡಾಗ ಅಲ್ಲಿ ಮಹಿಳೆಯರಿಗೆ ಆದಂಥ ವಿಷಯಗಳನ್ನ ಒಳಗೊಂಡಂಗೆ ಕಾರ್ಯಕ್ರಮಗಳನ್ನ ರೂಪಿಸಿ ಆ ಎಲ್ಲ ಮಹಿಳೆಯರು ಮತ್ತು ಎಲ್ಲ ರಾಜ್ಯದ ಮೂಲೆಯಲ್ಲಿ ಇರುವಂಥ ಎಲ್ಲ ಮಹಿಳಾ ಲೇಖಕಿಯರಾಗಿರ್ಬೋದು ಅಥವಾ ಮಹಿಳಾ ಕಾರ್ಯಕರ್ತರಾಗಿರ್ಬೋದು, ಇಂಥವ್ರೆಲ್ಲರನ್ನೂ ಕರೆಸಿ, ಮತ್ತು ನಮಗೂ ಕೂಡ ಅವ್ರ ಪರಿಚಯಗಳಿರಲಿಲ್ಲ. ಆದರೆ ಈ ಮುಖಾಂತರ ನಮಗೂ ಅವ್ರಿಗೂ ಒಂದು ಬೆಸುಗೆ ಆಯಿತು ಮಧ್ಯ. ಅವ್ರನ್ನೆಲ್ಲ ಕರೆಸಿ ಮಹಿಳೆಯರನ್ನ, ಮತ್ತು ಹಳ್ಳಿ ಮಹಿಳೆಯರಿರ್ಬೋದು, ಮತ್ತು ಯಾವುದೇ ಒಂದು ನೊಂದಂಥ ಮಹಿಳೆಯರಿಗೆ ಅಲ್ಲಿ ಅವ್ರಿಗೆ ಒಂದು ತಿಳುವಳಿಕೆ ಕೊಡೋ ಕಾರ್ಯಕ್ರಮ ಆಯಿತು. ಕಾನೂನು ಬಗ್ಗೆ ಅವ್ರಿಗೆ ಒಂದು ತಿಳುವಳಿಕೆ ಹೇಳುವಂಥದ್ದಿತ್ತು. ಮತ್ತು ಮಹಿಳೆಯರು ಅವ್ರ ಮುಂಚೂಣಿಲಿ ಬರಬೇಕಾದ್ರೆ ಅವ್ರು ಹೇಗೆ ಅವ್ರ ಬದುಕನ್ನು ರೂಪಿಸ್ಕೋಬೇಕು ಅನ್ನೋಂಥ ಕಾರ್ಯಕ್ರಮಗಳು, ಅವ್ರ ಮುಂದೆ ಹೇಗೆ ಬದುಕಲ್ಲಿ ಮುಂದೆ ಹೆಜ್ಜೆ ಇಡಬೇಕು ಅಥವಾ ತಮ್ಗೆ ಸಿಕ್ಕಿರೋ ಸ್ವತಂತ್ರನ ಹೇಗೆ ಬಳಸ್ಕೋಬೇಕು ಅನ್ನೋಂಥದ್ದು, ಈ ಥರ ಮಹಿಳೆಯರಿಗೆ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳು ಅಲ್ಲಿ ನಡೆದಿತ್ತು. ಅಲ್ಲಿಂದ ಬಂದು ಕರ್ನಾಟಕ ಸಂಘದಲ್ಲೂ ಒಂದು ಮಹಿಳಾ ಪರ ಕಮ್ಮಟ ನಡೀತು ನಮಗೆ. ಯಾಕೆಂದರೆ ಕರ್ನಾಟಕ ಸಂಘದಲ್ಲಿ ಮಾಡುವಂಥ ಕಾರ್ಯಕ್ರಮಗಳು ಬೇರೆ ಎಲ್ಲೂ ಆಗ್ತಿಲ್ವೇನೋ ಅಂತ, ಅದರಲ್ಲೂ ಮಹಿಳಾ ಕಾರ್ಯಕ್ರಮಗಳು ನಂಗೆ ಅದು ಅತ್ಯಂತ ಖುಷಿಯಿಂದ ಹೇಳ್ಕೊತೀನಿ. ಯಾಕೆಂದರೆ ಜೆ ಪಿ ಸರ್ ಅವ್ರು ಇರೋದ್ರಿಂದ ಎಲ್ಲರೂ ನಾವು ಅಷ್ಟೊಂದು ಶ್ರಮ ಹಾಕಬೇಕಾಗಿಲ್ಲ. ಏನಂದರೆ ಜೆ ಪಿ ಸರ್ಗೆ ಏನಂದರೆ ನಾವು ಜನ ಸೇರಿಸ್ಬೇಕು, ಮಹಿಳೆಯರನ್ನ ಹೆಚ್ಚಾಗಿ ಸೇರಿಸಿ ಕಾರ್ಯಕ್ರಮ ಮಾಡಿದ್ರೆ ಅದಕ್ಕಿಂತ ಸಂತೋಷ ಅವ್ರಿಗೆ ಬೇರೆ ಇಲ್ಲ. ಹಾಗಾಗಿ ನಮ್ಮನ್ನ ಮತ್ತು ಇವತ್ತು ಅವರಿಂದಾಗಿ ಇವತ್ತೊಂದು ಮಹಿಳಾ ಕರ್ನಾಟಕ ಸಂಘದಲ್ಲೇ ಒಂದು ಮಹಿಳಾ ಘಟಕನೂ ಮಾಡ್ಕೊಂಡಿದ್ದೀವಿ. ಎಲ್ಲ ಸಂಘಟನೆ ಹೆಣ್ಮಕ್ಳು ಕೂಡ ಸೇರಿಸ್ಕೊಂಡು ಈ ಒಂದು ಮಹಿಳಾ ಘಟಕ ಅತ್ಯಂತ ಅದ್ಭುತವಾಗಿ ನಡೀತಾ ಇದೆ. ಆ ಮುಖಾಂತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ದೀವಿ ಸರ್. ಕಳೆದ 1 ವರ್ಷದಿಂದ ಕರ್ನಾಟಕ ಸಂಘದ ಮಹಿಳಾ ಘಟಕದಿಂದ ಕಾವ್ಯಾನುಸಂಧಾನ ಅಂತ ಒಂದು ಕಾರ್ಯಕ್ರಮ ನಡೀತಾ ಇದೆಯಮ್ಮ. ಭಾಳ ಬಹುತೇಕ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನಿದ್ದೇನೆ. ಮಾರಾ ಅವರು ಇದ್ದಾರೆ. ಆ ಕಾರ್ಯಕ್ರಮ ರೂಪಿತವಾದ ಬಗ್ಗೆ ಮತ್ತು ಅದರ ಔಟ್ಕಮ್, ಅದರ ಎಫೆಕ್ಟ್ ಏನು ಅಂತ ಏನಾದರೂ ಹೇಳಲಿಕ್ಕೆ ಸಾಧ್ಯನಾ? ಇದು ಈಗ ಮಹಿಳಾ ಕಾವ್ಯಾನುಸಂಧಾನ ಅನ್ನೋಂಥದ್ದು ಈಗ ನಾವು 9-10ನೇ ತಿಂಗಳದ್ದು ಕಾರ್ಯಕ್ರಮ ನಡೀತಾ ಇರೋದು. ಅದಕ್ಕೆ ಮೊದಲು ವೆರಿ ಫಸ್ಟ್ ಕರ್ನಾಟಕ ಸಂಘಕ್ಕೆ ಜೆ ಪಿ ಸರ್ ಬಂದಾಗಲೂ ಕೂಡ ತಿಂಗಳಿಗೊಂದು ಕಾರ್ಯಕ್ರಮ ಅವಾಗ ಮಾಡ್ತಿದ್ದೆ. ಯಾವುದಾದ್ರು ಒಂದು ವಿಷಯ ಇಟ್ಟು ಮಹಿಳೆಯರನ್ನೆಲ್ಲ ಸೇರಿಸಿ ಅವಾಗಲೂ ಕೂಡ ಒಂದು ಮಹಿಳೆಯರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನ ಕರ್ನಾಟಕ ಸಂಘ ಇನ್ನೂ ಉಚ್ಚಾಯ ಸ್ಥಿತಿಗೆ ಬಂದಿರಲಿಲ್ಲ. ಅವಾಗ ತಾನೇ ಜೆ ಪಿ ಬಂದಿದ್ದ ಇರೋ ಸ್ಥಳದಲ್ಲೇ ಕುವೆಂಪು ರಂಗಮಂದಿರದಲ್ಲಿ ನಾವು ಕಾರ್ಯಕ್ರಮ ಮಾಡ್ಕೋತಿದ್ವಿ. ಮತ್ತು ಈಗ ಅವ್ರದ್ದೇ ಒಂದು ಕನಸು, ಇದು ಒಂದು ಕಾವ್ಯಾನುಸಂಧಾನ ಮಾಡಿ ಮಹಿಳೆಯರಿಗೂ ನೀವು ಯಾಕೆ ಇದನ್ನು ತಲುಪಿಸುವಂಥದ್ದು ಸಾಹಿತ್ಯನ ಮಹಿಳೆಯರ ಹತ್ರ ತಗೊಂಡೋಗ್ಬೇಕು, ಮಹಿಳೆಯರನ್ನ ಇಲ್ಲಿ ಸೇರಿಸಿ ನೀವು ಒಂದೊಂದು ಯಾಕೆ ಮಾಡಬಾರ್ದು ಅಂತ ನಮಗೆ ಗೊತ್ತಿದ್ದಂಗೆ ನಮ್ಮ ಅನಿತಾ ಅವರು, ಉಪನ್ಯಾಸಕರ ಅನಿತಾ ಅವರು ಮತ್ತು ನಮ್ಮ ದೇವಿಕಾ ಮೇಡಮ್ ಅವರು ಅವ್ರನ್ನ ಸೇರಿಸ್ಕೊಂಡಾದಿಯಾಗೆ ಅದ್ಭುತವಾಗಿ, ಮತ್ತು ಅದ್ರ ಜೊತೆಗೆ ನಿಮ್ಮ ಸಲಹೆಗಳ ಜೊತೆಗೆ ಕಾರ್ಯಕ್ರಮ ನಡೀತಾ ಇದೆ. ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಅದೊಂದು ಮಹಿಳಾ ಕಮ್ಮಟ ಕಾವ್ಯಾನುಸಂಧಾನ ಅಂದಾಗ ಕಾವ್ಯದ ಬಗ್ಗೆನ ಅಂತ ಸ್ಟಾರ್ಟಿಂಗಲ್ಲಿ ಹೇಳೋಂಥವ್ರು ಇದ್ದವ್ರು ಇವತ್ತು ಯಾರ್ಯಾರನ್ನ ಕರೆದಿದ್ವಿ ಅವ್ರ ಸ್ನೇಹಿತರುಗಳನ್ನೂ ಕೂಡ ಕರ್ಕೊಂಬರ್ತಾರೆ. ಇದು ತುಂಬ ಚೆನ್ನಾಗಿದೆ ಕಾರ್ಯಕ್ರಮ ಅಂತ, ಅವ್ರಿಗೆ ಆ ವಿಷಯ ನಡೀತಿದೆ ಅಂತ ಗೊತ್ತಾದ ತಕ್ಷಣ ಬಂದು ಇಲ್ಲಿ ಸೇರ್ತಾರೆ. ಮತ್ತು ಅಷ್ಟು ಖುಷಿಯಾಗಿ ಅದನ್ನು ಆ ಕಾವ್ಯನ ಸಾಹಿತ್ಯನ ಅನುಭವಿಸ್ಕೊಂಡು ಹೋಗುವಂಥ ಸ್ಥಿತಿಲಿ ಇವತ್ತಿದ್ದೀವಿ. ಮತ್ತು ಅದಕ್ಕೊಂದು ಒಳ್ಳೆಯ ಹೆಸರು ಬಂದಿದೆ. ಎಲ್ಲರೂ ಕೂಡ ಇಷ್ಟಪಡ್ತಾರಂಥ ಕಾರ್ಯಕ್ರಮ. ಈಗ ಕಾವ್ಯಾನುಸಂಧಾನ ಕಾರ್ಯಕ್ರಮದ ಒಳಗಡೆಯಲ್ಲಿ ಉಪನ್ಯಾಸಗಳನ್ನು ಮಾಡುವಂಥವರು ಹೆಚ್ಚು ಮಹಿಳೆಯರೇ ಆಗಿರುವಂಥದ್ದು ವಿಶೇಷ.
ಮಹಿಳೆಯರು ಜಾಸ್ತಿ ಇದ್ದಾರೆ ಸರ್, ಅದ್ರ ಜೊತೆ ಪುರುಷರನ್ನು ಕೂಡ ನಾವು ತೊಡಗಿಸ್ಕೊಂಡಿದ್ದೀವಿ. ನಮ್ಮ ಬೆಟ್ಟೇಗೌಡ್ರು ಅಲ್ಲಿ ಬಂದಿದ್ದರು. ಮೊನ್ನೆ ಬಂದವರು ನಮ್ಮ ಕೃಷ್ಣಮೂರ್ತಿ ಸರ್, ಮೈಸೂರು ಕೃಷ್ಣಮೂರ್ತಿ ಅವರು ಕೂಡ ಬಂದಿದ್ರು. ಮಹಿಳೆಯರಿಗೂ ಶ್ರೀಲತಾ ಅವರು ಮದ್ದೂರು ಶ್ರೀಲತಾ ಅವರು ಪ್ರಸ್ತಾಪ ಮಾಡಿದ್ರು. ಗೀತಾ ಬೆಟ್ಟೇಗೌಡರು ಒಂದು ಕವನದ ಬಗ್ಗೆ ಮಾತನಾಡಿದ್ರು. ಗೀತಾ ಬೆಟ್ಟೇಗೌಡ ಈಗ ಆ ಕಾರ್ಯಕ್ರಮ ಪ್ರೌಢಶಾಲಾ ಮಟ್ಟದಲ್ಲಿ ಇರುವಂತಹ ಪುಸ್ತಕದಲ್ಲಿರುವ ಕವಿತೆಗಳನ್ನು ಮತ್ತು PU ಮಟ್ಟದ PU ಕಾಲೇಜಿನ ಪದ್ಯಗಳನ್ನು ಆಯ್ಕೆ ಮಾಡಿಕೊಂಡು ಮಾಡ್ತಾ ಇರೋದ್ರಿಂದ ಆ ವಿದ್ಯಾರ್ಥಿಗಳಿಗೂ ಕೂಡ ಅದು ಹೆಚ್ಚು ಪ್ರಯೋಜನ ಆಗುತ್ತೆ. ಮತ್ತು ನನಗೆ ತಿಳಿದ ಮಟ್ಟಿಗೆ ಮಹಿಳೆಯರಿಗೆ, ಅದರಲ್ಲೂ ಮನೆಯಲ್ಲಿ ಇದ್ದಂಥ ಗೃಹಿಣಿಯರಿಗೆ ಕನ್ನಡ ಸಾಹಿತ್ಯದ ಒಂದು ಶ್ರೀಮಂತಿಕೆಯನ್ನು, ಅದರ ವಿಶೇಷಗಳನ್ನು ಪರಿಚಯ ಮಾಡಿಕೊಡೋದಕ್ಕೆ ಮತ್ತು ಅದರ ಸವಿಯನ್ನು ಸವಿಯೋದಕ್ಕೆ ಒಂದು ಒಳ್ಳೆಯ ವೇದಿಕೆ ಆಗಿದೆ. ಆ ಕಾರ್ಯಕ್ರಮದ ರೂಪುರೇಷೆ ಹೇಗಿರುತ್ತೆ ಸ್ನೇಹಿತರೆ ಅಂದರೆ, ಒಂದು ಪದ್ಯವನ್ನು ರಾಮಕೃಷ್ಣ ಅವರು ಹೇಳಿದಾಗೆ ಪ್ರೌಢಶಾಲೆ ಅಥವಾ PU ಹಂತದಲ್ಲಿರುವ ಪಠ್ಯಪುಸ್ತಕದಲ್ಲಿರುವ ಒಂದು ಪದ್ಯವನ್ನು ಓದೋದು, ಹಾಡೋದು, ವಿಶ್ಲೇಷಣೆ ಮಾಡೋದು. ಈ ಬಹಳಷ್ಟು ಜನ ಅಲ್ಲಿ ಬರ್ತಕ್ಕಂಥ ಮಹಿಳೆಯರು ಒಂದು ಪದ್ಯವನ್ನು ಈ ಮಟ್ಟಕ್ಕೆ ನಾವು ವಿಶ್ಲೇಷಣೆ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗ್ತಿರಲಿಲ್ಲ ನಮಗೆ. ಓದಿ ಆನಂದಿಸ್ತಿದ್ದೋ, ಆದರೆ ಅದರ ಒಳಗಡೆ ಪ್ರವೇಶ ಮಾಡೋದಕ್ಕೆ ಒಳ್ಳೆಯ ದಾರಿಗಳು ಸಿಕ್ತು ನಮಗೆ ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆ ಕೀರ್ತಿ ಪೂರ್ತಿ ನಾಗರೇವ ಕಾಮತ್ ಅವರ ತಂಡಕ್ಕೆ ಸಲ್ಲುತ್ತೆ. ಆ ಸಾಹಿತ್ಯವನ್ನು ಮನೆ ಮನೆಗೆ ಅಲ್ಲ, ಮನಸ್ಸುಗಳಿಗೆ ತಲುಪಿಸುವ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮ ಕರ್ನಾಟಕ ಸಂಘದ್ದು ಬಹಳ ಯಶಸ್ವಿಯಾಗಿದೆ ಅಂತೇಳಿ ಅನಿಸುತ್ತೆ. ಅದರಲ್ಲಿ ಜೊತೆಗೆ ನೀವು ಹಾಡೋದು ಅಂತ ಹೇಳಿದ್ರಲ್ಲ, ನಮ್ಮದೇ ಒಂದು ಸುಸ್ವರ ಸಂಗೀತ ಪಾಠಶಾಲೆ ಅಂತ ಅಲ್ಲಿದೆ. ಏನು ನೀವು ಕವನಗಳನ್ನ ಆಯ್ಕೆ ಮಾಡಿರ್ತೀರಿ ಅದನ್ನು ಅವ್ರ ಗಮನಕ್ಕೆ ತಂದಾಗ ಅವ್ರು ಅದನ್ನ ಕಲ್ತ್ಕೊಂಬಂದು ಇಲ್ಲಿ ಹಾಡ್ತಾರೆ. ಆ ಹಾಡದ್ದು ವಿಶ್ಲೇಷಣೆ ನಂತರ ನಡೆಯುತ್ತೆ. ಮತ್ತು ಇದು ಆ 3 ಸಂಗೀತ ಪಾಠಶಾಲೆದು ಮತ್ತು ಇಲ್ಲಿ ನಮ್ಮ ಕವಿಗಳು ಯಾರಿರ್ತಾರೆ ಅವರು ಮತ್ತು ನಮ್ಮ ಕರ್ನಾಟಕ ಸಂಘ, ಇವು 3 ಜನ ಸೇರ್ಕೊಂಡಂಗೆ ಅದ್ಭುತವಾಗಿ ಬರ್ತದೆ. ನನ್ನನ್ನು ಸೇರಿ ನಾನು ಡಿಗ್ರಿ ಮಾಡಬೇಕಿದ್ರೆ ನನಗೆ ಕನ್ನಡ ಮೇಜರ್ ತೊಗೋಬೇಕು ಅನ್ನೋವಂಥದ್ದು ಒಂದು ಆಸೆ ಇತ್ತು. ಬಟ್ ಸ್ನೇಹಿತರೆಲ್ಲ ಬೇರೆ ಏನೋ ಹೋದ್ರು ಅಂತ ನಾನು ಕೂಡ ಅಲ್ಲಿ ಬಂದೆ. ಯಾವಾಗಲೂ ಅದೊಂದು ಕೊರಗಿತ್ತು ನನಗೆ, ಈ ಕಾವ್ಯಗಳ ಬಗ್ಗೆ ಇದು ರಸಾನುಭವ ಅನುಭವಿಸೋದ್ ಬಗ್ಗೆ ನಂಗೆ ಇರಲಿಲ್ಲ. ಆದರೆ ಈ ಕಾವ್ಯ ಕಮ್ಮಟ ಯಾವಾಗ ಶುರುವಾಯಿತು, ನಿಜವಾಗ್ಲೂ ನಾನು ಅಲ್ಲಿ ಒಬ್ಬ ವಿದ್ಯಾರ್ಥಿನಿ ಥರ ಆಗಿರ್ತೀನಿ ಅದನ್ನ ಆಸ್ವಾದಿಸೋಕ್ಕೆ. ಅಷ್ಟು ಅದ್ಭುತವಾಗಿ ಬರ್ತಾ ಇರೋಂಥದ್ದು. ನಂತರನೇ ಮತ್ತು ಎಲ್ಲ ವಿದ್ವಾಂಸರುಗಳು ಬರ್ತಾರೆ ಈ ಕಾರ್ಯಕ್ರಮಕ್ಕೆ, ಉಪನ್ಯಾಸಕರು ಬರ್ತಾರೆ. ಅವರುಗಳು ಕೂಡ ಎಷ್ಟು ಮೆಚ್ಚುಗೆ ಮಾತನ್ನು ಆಡಿ ಹೋಗ್ತಾರೆ. ಈ ಕಾರ್ಯಕ್ರಮನ ಅದ್ಭುತವಾಗಿ ಬರ್ತಿದೆ ಅಂತ. ಮತ್ತು ಒಂದು ಸರಿ ಬಂದವರು ನಮ್ಮ ಕಾರ್ಯಕ್ರಮಕ್ಕೆ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾರೆ ಸರ್. ಮತ್ತು ಇನ್ನೊಂದು ವಿಶೇಷವಾದದ್ದು ಮೇಡಮ್, ರಾಮಕೃಷ್ಣ ಅವರಾಗಲಿ ನಾನಾಗಲಿ ಉಪನ್ಯಾಸಕ್ಕೆ ಬಂದವರಾಗಲಿ ಪದ್ಯದ ಬಗ್ಗೆ ಮಾತನಾಡೋದು ನಮಗಿದ್ದದ್ದೇ, ನಮ್ಮ ಕೆಲಸನೇ ಅದು ಮಾರ. ಆದರೆ ಅಲ್ಲಿ ಪಾಲ್ಗೊಳ್ಳುವಂಥ ಮಹಿಳೆಯರು, ಶಿಕ್ಷಣ ಕ್ಷೇತ್ರದಲ್ಲಿ ಇಲ್ಲದೇ ಇರುವಂಥ ಗೃಹ ಕೃತ್ಯದಲ್ಲಿರ್ತಕ್ಕಂಥ ಮಹಿಳೆಯರು ತಮ್ಮ ಅಭಿಪ್ರಾಯಗಳನ್ನು ದಾಖಲಿಸ್ತಾರೆ. ಅತ್ಯಂತ ಒಳನೋಟಗಳನ್ನು ಇಟ್ಟುಕೊಂಡು ಭಾಳ ಖುಷಿ ಏನು ಅಂತಂದರೆ ಆ ಕಾರ್ಯಕ್ರಮದ್ದು ಮೇಡಮ್, ನಾವು ಒಂದು ಸಣ್ಣ ಪ್ರಮಾಣದಲ್ಲಿ ಮಹಿಳೆಯರಲ್ಲಿ ವಿಮರ್ಶಕರನ್ನು ಹುಟ್ಟಾಕ್ತಾ ಇದ್ದೇವೆ ಅಂತ. ಭಾಳ ಸಂದರ್ಭಗಳಲ್ಲಿ ಅವರು ಮಾಡೋ ಮಾತುಗಳು ನಮ್ಮನ್ನೇ ಜಗ್ಗಾಡಿಸ್ತವೆ. ಈ ಹಿನ್ನೆಲೆಯಲ್ಲಿಯೂ ಆ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ಅಂತೇಳಿ. ಭಾಳ ಮುಖ್ಯವಾಗಿ ಮತ್ತೊಂದು ವಿಷಯ ನನಗೆ ಇಲ್ಲಿ ಹೇಳಲೇಬೇಕು ಅಂತ ಅನ್ನಿಸ್ತಾ ಇದೆ. ಜಯಪ್ರಕಾಶ್ ಗೌಡರು ಕರ್ನಾಟಕ ಸಂಘದ ವತಿಯಿಂದ ಹೊಸ ಲೇಖಕಿಯರನ್ನು ಹುಟ್ಟು ಹಾಕ್ತಾ ಇದ್ದಾರೆ, ಪ್ರತಿಭೆಗಳನ್ನು ಗುರುತಿಸ್ತಾ ಇದ್ದಾರೆ. ಉದಾಹರಣೆಗೆ ಡಾಕ್ಟರ್ ಎಂ ಕೆಂಪಮ್ಮ ಆಗಿರ್ಬೋದು, ಡಾಕ್ಟರ್ ಅನಿತಾ ಆಗಿರ್ಬೋದು, ದೇವಿಕಾ ಆಗಿರ್ಬೋದು, ಮತ್ತು ನಮ್ಮ ಭವಾನಿ ಲೋಕೇಶ್ ಅವರು ಆಗಿರ್ಬೋದು, ಶ್ವೇತಾ ಅವರಾಗಿರ್ಬೋದು. ಇವರೆಲ್ಲ ಕರ್ನಾಟಕ ಸಂಘದ ಸಂಪರ್ಕಕ್ಕೆ ಬಂದ ನಂತರದಲ್ಲಿ ಬೆಳೀತಾ ಇರುವಂತಹ ಆ ವೇಗವನ್ನು ನೋಡಿದ್ರೆ, ಜಯಪ್ರಕಾಶ್ ಗೌಡರ ಒಂದು ಬೆಂಬಲ ಇದ್ದರೆ ಎಷ್ಟೊಂದು ಲೇಖಕಿಯರು, ಅದರಲ್ಲೂ ಮಂಡ್ಯ ಜಿಲ್ಲೆಯ ಲೇಖಕಿಯರು ತಮ್ಮ ಸೂಕ್ತವಾಗಿದ್ದಂಥ ಪ್ರತಿಭೆಯನ್ನು ಹೊರಗಡೆಗೆ ತರೋದಕ್ಕೆ ಮತ್ತು ಅದನ್ನು ವಿಕಾಸ ಮಾಡಿಕೊಳ್ಳೋದಕ್ಕೆ ಕರ್ನಾಟಕ ಸಂಘ ತನ್ಮೂಲಕ ಜಯಪ್ರಕಾಶ್ ಗೌಡರು ತುಂಬಾ ನೆರವನ್ನು ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಪ್ರತಿ ಜಿಲ್ಲೆಗಳಲ್ಲಿ ಇಂತಹ ಒಬ್ಬರು ಗಾಡ್ ಫಾದರ್ಗಳು ಇದ್ದರೆ ಆ ಜಿಲ್ಲೆ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ತುಂಬ ಶ್ರೀಮಂತ ಆಗೋದನ್ನು ನಾವು ಕಾಣ್ತೀವಿ. ನಮ್ಮ ಕಾಲೇಜು ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮಾರ ಎಲ್ಲ ಥರದ ಸಂಘಗಳು ಸ್ಥಾಪನೆ ಆಗ್ತಾ ಇದ್ದವು, ಈಗಲೂ ಇವೆ. ನಿರೀಕ್ಷಿತ ಮಟ್ಟದಲ್ಲಿ ಅವು ಕೆಲಸ ಮಾಡ್ತಾ ಇಲ್ಲ. ನಮ್ಮ ಈ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ, ಯಾವುದೇ ಯುವಕರಿಗೆ ಒಂದು ಚಿಮ್ಮು ಹಲಗೆ ಬೇಕು, ಒಂದು ಜಂಪಿಂಗ್ ಪ್ಯಾಡ್.
ಅದು ಸಿಕ್ಕಿದ್ರೆ ಅವ್ರು ಮುಂದಕ್ಕೆ ಎಲ್ಲಾದರೂ ಹೋಗ್ತಾರೆ. ನಾಟಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಕಳೆದ ಎಪಿಸೋಡ್ನಲ್ಲಿ ಮಾತನಾಡಿದ್ವು. ಇಲ್ಲಿ ಬರಹಕ್ಕೆ ಮತ್ತು ಇದಕ್ಕೆ ಇತ್ಯಾದಿಗಳಿಗೆ ಒಂದು ಸಂಘ ಅಥವಾ ಕರ್ನಾಟಕ ಸಂಘದಂಥ ಒಂದು ಸಂಘಟನೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡೋದ್ರ ಮೂಲಕ ಒಂದು ಚಿಮ್ಮುವಲಿಗೆಯನ್ನು ಕೊಡ್ತಾ ಇದೆ. ಅವ್ರ ಮುಂದಕ್ಕೆ ಖಂಡಿತವಾಗಿ ನೀವು ಹೇಳಿದವರೆಲ್ಲ ಈಗಾಗಲೇ ಬರಹಗಾರ್ತಿಯರಾಗಿ ಬಹಳ ಮಹತ್ವದ ಕೃತಿಗಳನ್ನು ಪ್ರಕಟ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೀವು ಮಹಿಳಾ ವಿಭಾಗವನ್ನು ಇನ್ನಷ್ಟು ಸಕ್ರಿಯಗೊಳಿಸಿ ಮೇಡಮ್, ಸಶಕ್ತ ಮಾಡಬೇಕಾಗಿದೆ. ಹೌದು ಖಂಡಿತ ಸರ್. ಅದು ಯಾಕೆಂದರೆ ನೀವು ಹೇಳ್ದಂಗೆ ಈಗ ನಮ್ಮ ಡಾಕ್ಟರ್ ಅನಿತಾ ಅವರಾಗಲಿ, ಕೆಂಪಮ್ಮ ಅವರಾಗಲಿ, ಅಥವಾ ನಮ್ಮ ದೇವಿಕಾ ಅವರಾಗಲಿ, ಮತ್ತು ಈಗ ಭಾಳ ಮುಖ್ಯವಾಗಿ ಇನ್ನೊಂದು ಹೆಸರನ್ನು ನಾನು ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೇನೆ. ಅದು ಮಂಜುಳಾ ಜಯಪ್ರಕಾಶ್ ಗೌಡರು. JP ಅವರ ಶ್ರೀಮತಿಯವರು ಕೂಡ ಅವರ ಈ ಕರ್ನಾಟಕ ಸಂಘದ ಸಂಪರ್ಕಕ್ಕೆ ಬಂದ ಮೇಲೆ ಒಂದು ವಿಮರ್ಶಾ ಕೃತಿಯನ್ನು ರಚನೆ ಮಾಡಿರುವಂಥದ್ದು. ಕುವೆಂಪುರವರ ಸಾಹಿತ್ಯವನ್ನು ಅವರ ತಂದೆಯವರು ತುಂಬ ಒಳ್ಳೆಯ ಓದುಗರಾಗಿದ್ದರು ಅನ್ನೋದು ನಮಗೆಲ್ಲ ಗೊತ್ತಿದೆ. ಅವರು ರಾಘವ್ ಮೊದಲಾದವರ ಒಳ್ಳೆಯ ಮಾರ್ಗದರ್ಶನದ ಒಳಗಡೆಯಲ್ಲಿ ಉತ್ತಮ ಲೇಖಕಿಯಾಗಿ ಬೆಳೀತಾರೆ. ಈ JP ಸುತ್ತ ಮಾತುಕತೆ ಆಡ್ತಾ ಇದ್ದೀವಿ ಬಹಳ ಅನೌಪಚಾರಿಕವಾಗಿ ಮಾತಾಡೋದಾದರೆ, ಜಯಪ್ರಕಾಶ್ ಗೌಡರು ಬಹಳ ಒರಟು, ಹುಂಬು, ಯಜಮಾನಿಕೆ ಪ್ರವೃತ್ತಿ, ಈ ಎಲ್ಲ ಟೀಕೆಗಳನ್ನು ನಾವು ಮಾಡ್ತಿರ್ತೇವೆ. ಅವೆಲ್ಲ ಅರ್ಧಂಬರ್ಧ ನಿಜ, ಅದು ಒತ್ತಟ್ಟಿಗೆ ಬಿಡಿ. ಜಯಪ್ರಕಾಶ್ ಗೌಡರ ಬಹಳ ದೊಡ್ಡ ವಿಮರ್ಶಕಿ ಯಾರಾದರೂ ಇದ್ದರೆ ಅದು ಅವ್ರ ಶ್ರೀಮತಿ. ಆಮೇಲೆ ನಮಗೂ ಅವರು JP ಮಂಜುಳಕ್ಕ ಅವರು ಇಲ್ಲಿಗೆ ಬಂದಾಗಲೇ ಗೊತ್ತಾಗಿದೆ ಅವ್ರು ಕುವೆಂಪುನ ಇಷ್ಟು ಚೆನ್ನಾಗಿ ಓದ್ಕೊಂಡಿದ್ದಾರೆ, ಮತ್ತು ಇಷ್ಟೊಂದು ವಿಮರ್ಶಾತ್ಮಕವಾಗಿ ಅವರು ಒಂದು ಇದನ್ನು ಬರೀತಾರೆ, ಮತ್ತು ಯಾವುದೇ ವಿಷಯಗಳ ಬಗ್ಗೆನೂ ಅಷ್ಟು ಚಂದ. ಮತ್ತು ಸಾಂದರ್ಭಿಕವಾಗಿ ಒಂದು ಮಾತು ಹೇಳಿದೆ ನಾನು, ವಿಮರ್ಶಕಿಯರನ್ನು ಹುಟ್ಟಾಗ್ತಾ ಇದೆ ಈ ಕಾರ್ಯಕ್ರಮ ಕಾವ್ಯಾನುಸಂಧಾನ ಅಂತೇಳಿ. ಆ ವಿಮರ್ಶಕರಲ್ಲಿ ಮಂಜುಳಾ ಜಯಪ್ರಕಾಶ್ ಗೌಡರು ಭಾಳ ಮುಂಚೂಣಿಯಲ್ಲಿರೋ ಹೆಸರು, ಭಾಳ ದೊಡ್ಡ ಒಪ್ಕೋತಾರೆ. ಮತ್ತು ಜಯಪ್ರಕಾಶ್ ಗೌಡರ ದೊಡ್ಡ ನಿಯಂತ್ರಕ ಶಕ್ತಿ ಯಾರು ನಮ್ಮ ಸಂದರ್ಭದಲ್ಲಿ ಅಂದರೆ ಅದು ಅವ್ರ ಶ್ರೀಮತಿ. ಇದು ಭಾಳ ಜನಕ್ಕೆ ಗೊತ್ತಿಲ್ಲ. ಇದನ್ನು ಈ ಮೂಲಕ ದಾಖಲೆ ಮಾಡೋಣ. ಯಾರಾದರೂ ಅವ್ರನ್ನ ನಿಯಂತ್ರಿಸಬೇಕು ಅಂದರೆ ಅವ್ರ ಶ್ರೀಮತಿಯವ್ರಿಗೊಂದು ಫೋನ್ ಹಾಕಿ. JP ಸರ್ ಅಲ್ಲಿ ಅಜಗಜಾಂತರ ಇವ್ರು ಇಂಥ ನಿಜವಾಗ್ಲೂ ನಾವೆಲ್ಲ ಅಂದ್ಕೊಳ್ಳೋದಾಗೆ ಎಷ್ಟು ಸೂಕ್ಷ್ಮವಾಗಿರೋಂಥ ಮಂಜುಳಾ ಕೈಲಿ ಇಷ್ಟು ಗಡ್ಸಲ್ಲಿ ಮಾತು, ಅವರ ವರ್ತನೆಗಳು ಇರುವಂಥ JP ಸರ್ ಇವರಿಬ್ಬರು ಹೇಗೆ ಅನ್ನೋದಾಗ ಎಲ್ಲೋ ಒಂದು ಕಡೆ ನಿಜವಾಗ್ಲೂ ಅವರಲ್ಲೂ ಆ ಗಟ್ಟಿತನ ಹೊರಗಡೆ ಬರ್ತದೆ. JP ಸರ್ನ ಅವಾಯ್ಡ್ ನೀವು ಹೇಳಿದ್ರೆ ಅವ್ರನ್ನ ನಿಯಂತ್ರಣ ಮಾಡಬೇಕಾದ್ರು ಆದರೆ ಅಷ್ಟು ಚಂದ ಅವ್ರ ಮಧ್ಯ ಬಾಂಧವ್ಯಗಳಿದೆ. ಮತ್ತು JP ಸರ್ ಕೂಡ ಅವ್ರಿಗೆ ಅಷ್ಟು ಸ್ವತಂತ್ರ ಕೊಡೋದು ಅನ್ನೋಕ್ಕಿಂತನೂ ಅವರಿಬ್ಬರು ಕೂಡ ಇಲ್ಲಿ ಕರ್ನಾಟಕ ಸಂಘದಲ್ಲಿ ಒಂದು ಭಾಗವಾಗಿ ನಮ್ಮ ಜೊತೆ ಇದ್ದಾರೆ ಸರ್. ಕೊನೆಯದಾಗ ಒಂದು ಮಾತು ಹೇಳ್ತೇನೆ ಅವ್ರಿಗೆ, ನಾಗರೇವಕ್ ಅವ್ರಿಗೆ, ಸೃಜನಶೀಲತೆ ಬೆಳೆಯೋದು ಭಾಳ ಸೈದ್ಧಾಂತಿಕವಾದ ಮಾತು ಅಂತ ಏನು ಅನ್ಕೋಬೇಡಿ. ವೈರುಧ್ಯಗಳು ಏಕತ್ರವಾದಾಗ ಸೃಜನಶೀಲತೆ ಹುಟ್ಕೊಳ್ಳುತ್ತೆ ಅಂತ ಒಂದು ಮಾತಿದೆ. ವೈರುಧ್ಯಗಳು ಬರಬೇಕು. ಹಾಗಾಗಿ ಜಯಪ್ರಕಾಶ್ ಗೌಡರು ಮತ್ತು ಅವರ ಶ್ರೀಮತಿ ವೈರುಧ್ಯಗಳಾಗಿ ಕಂಡು ಬಂದ್ರೂ ಅವು ಏಕತ್ರವಾಗಿರುವ ಒಂದು ಭಾಳ ವಿಶೇಷತೆ. ಆದ್ದರಿಂದಲೇ ಜಯಪ್ರಕಾಶ್ ಗೌಡರು ಇಷ್ಟೊಂದು ಕ್ರಿಯಾಶೀಲವಾಗಿರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ದಾಖಲಿಸಬೇಕು. ಜಯಪ್ರಕಾಶ್ ಗೌಡರು ಕರ್ನಾಟಕ ಸಂಘಕ್ಕೆ ಪ್ರವೇಶ ಮಾಡಿದ ಮೇಲೆ ಬೇರೆ ಬೇರೆ ಮಜಲುಗಳಲ್ಲಿ ಸಂಘವನ್ನು ಬೆಳೆಸಿದ್ದಾರೆ. ತಮಗೆಲ್ಲ ಗೊತ್ತಿದೆ. ಅದು ಕರ್ನಾಟಕ ಸಂಘ ಇವತ್ತು ಬೃಹತ್ ಕಟ್ಟಡ ಹೊಂದಿರೋದಾಗಿರ್ಬೋದು, ಗ್ರಂಥಾಲಯ ಪ್ರಾರಂಭ ಆಗಿರೋದಾಗಿರ್ಬೋದು, ಮತ್ತು ಪ್ರತಿ ದಿವಸ KV ಶಂಕರಗೌಡ ಆರ್ಟ್ ಗ್ಯಾಲರಿ, ಒಂದು ಚಿತ್ರ ಗ್ಯಾಲರಿಯನ್ನು ಮಾಡಿರುವಂಥದ್ದು, ಮತ್ತು ಹಂಪೆ ವಿಶ್ವವಿದ್ಯಾನಿಲಯದ ಸಹಯೋಗದ ಒಳಗಡೆಯಲ್ಲಿ ಶೈಕ್ಷಣಿಕ ಕೇಂದ್ರವಾಗಿ MPhilಗಳು ಮತ್ತು PhD ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡ್ತಾ ಇರುವಂಥದ್ದು, ಪುಸ್ತಕ ಪ್ರಕಟಣೆ ಮಾಡ್ತಾ ಇರುವಂಥದ್ದು, ಇವುಗಳೆಲ್ಲ ಬಹುದೊಡ್ಡದಾದಂತಹ ಕೆಲಸಗಳೇ. ಇದರ ಜೊತೆಯಲ್ಲಿ ನಾವು ಮೆಚ್ಚಿಕೊಳ್ಳಬಹುದಾದದ್ದು ಏನಂತಂದರೆ JP ಅವರ ಧೈರ್ಯ ಅಂತ ಕಾಣುತ್ತದು. ಯಾವುದೇ ರೀತಿಯ ಹಣಕಾಸಿನ ಬೆಂಬಲ ಇಲ್ಲದೇ ಇದ್ದಾಗಲೂ ಲಕ್ಷಾಂತರ ರೂಪಾಯಿ ಯೋಜನೆಯನ್ನು ಅವರು ಕೈಗೆತ್ತಿಕೊಳ್ತಾರೆ. ಮತ್ತು ಬರೀ ಕೈಗೆತ್ತಿಕೊಳ್ಳೋದಿಲ್ಲ, ಅದನ್ನು ಯಶಸ್ವಿಯಾಗಿ ಮಾಡ್ತಾರೆ. ಅಂತಹ ಯೋಜನೆಗಳಲ್ಲಿ ಕರ್ನಾಟಕ ಸಂಘದ ವತಿಯಿಂದ ಸುಮಾರು 30ಕ್ಕಿಂತಲೂ ಹೆಚ್ಚು ಪ್ರಶಸ್ತಿಗಳನ್ನು ಅವರು ಕೊಡಮಾಡ್ತಾ ಇರುವಂಥದ್ದು, ಮತ್ತು ಪ್ರಶಸ್ತಿಗಳು ತುಂಬ ವೈವಿಧ್ಯಮಯವಾಗಿ ಇರುವಂಥದ್ದು. ಇತ್ತೀಚೆಗೆ ಅಂದರೆ ಈ ವರ್ಷದಲ್ಲಿ
ಕಳೆದ 2023ರ ಒಳಗಡೆಯಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುವಾಗ JP ಅವರು 25,000 ರೂಪಾಯಿಗಳ 25 ಪ್ರಶಸ್ತಿಗಳನ್ನು ಅವರು ಒಂದೇ ದಿವಸ ಒಂದೇ ವೇದಿಕೆಯಲ್ಲಿ ಕೊಟ್ಟಿದ್ದು ನಿಜಕ್ಕೂ ದಾಖಲಾರ್ಹವಾದಂಥ ಸಂಗತಿ ಆಗಿದೆ. ಮಾರ ಜಯಪ್ರಕಾಶ್ ಗೌಡರು ಏನನ್ನೇ ಯೋಚನೆ ಮಾಡಲಿ ದೊಡ್ಡದಾಗಿ ಯೋಚನೆ ಮಾಡ್ತಾರೆ. ಅವರ ಪುಸ್ತಕನೂ ಕೂಡ ದೊಡ್ಡದೇ. ಮತ್ತು ನೀವು ಪ್ರಶಸ್ತಿಗಳ ಬಗ್ಗೆ ಮಾತನಾಡಿದ್ರಲ್ಲ, ಜಯಪ್ರಕಾಶ್ ಗೌಡ್ರದ್ದು ಒಂದು ತಾತ್ವಿಕ ನಿಲುವಿದೆ. ಗುರುತಿಸ್ಬೇಕಾದ್ರೆ ಗೌರವಿಸ್ಬೇಕಾದ್ರೆ ದೊಡ್ಡದು ಬೇಕು ಅಲ್ಲ, ನಮ್ಮ ಸುತ್ತ ಇರೋರೆ ಭಾಳ ದೊಡ್ಡವರು ನಮ್ಮ ಹತ್ರ ಇದ್ದಾರೆ, ಅವರ ದೊಡ್ಡತನವನ್ನು ನಾವು ಗುರುತಿಸ್ಬೇಕು. ಆ ಮೂಲಕ ಅದನ್ನೇ ನಾನು ಭಾಳ ತಾತ್ವಿಕವಾಗಿ ಹೇಳೋದಂದರೆ, ನಮ್ಮ ಅಸ್ಮಿತೆಗಳಿವೆಯಲ್ಲ, ಸ್ಥಳೀಯ ಅಸ್ಮಿತೆಗಳ ಹುಡುಕಾಟದ JP ಅಂತಲೇ ಕರಿತೇನೆ. ಅವ್ರದ್ದೇ ಒಂದು ಪುಸ್ತಕ ಇದೆಯಲ್ಲ ಸರ್, ನನ್ನೊಳಗಿನ ಗಣ್ಯರು. ಅದರಲ್ಲಿ ಅಲ್ಲಿ ಒಂದು ಹುಡುಗನ ಹೆಸರು ಕೂಡ ಪ್ರಸ್ತಾಪ ಮಾಡ್ತಾರೆ. ಅಟೆಂಡರ್ ಆಗಿದ್ದವನು ಅವನ ದೊಡ್ಡ ಗುಣ ಕೂಡ ಅದರಲ್ಲಿ ಅವರು ದಾಖಲಿಸ್ತಾರೆ. ನಾನು ಕಾಸು ಮಿಕ್ಕಿದ್ ಕೊಟ್ಟರು ಕೂಡ ಅವ್ನು ತಗೋತಾ ಇರಲಿಲ್ಲ. ಪ್ರತಿಯೊಬ್ರು ಅಂದರೆ ಅವರು ಎಲ್ರಿಗೂ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋಂಥದ್ದು ಇದರಲ್ಲಿ ಗೊತ್ತಾಗುತ್ತೆ. ಅದರಿಂದ ಸಾಧಕರನ್ನು ಗುಡಿಸುವಾಗ ದೊಡ್ಡ ಸಾಧನೆ ಮಾಡಿರೋರನ್ನ ಯಾಕೆ ಯೋಚನೆ ಮಾಡ್ತೀರಿ? ಅವರ ನಿಲುವು ಧೋರಣೆ ಭಾಳ ಸಂದರ್ಭಗಳಲ್ಲಿ ನಿಜ ಅನ್ನಿಸ್ಬಿಡ್ತದೆ. ಯಾಕಂದರೆ ಈಗ ನಾವು ಏನಾಗಿದ್ದೀವೋ ನಮ್ಮ ಹಿಂತಿರುಗಿ ನೋಡಿದಾಗ ನಮ್ಮದು ಮಹತ್ವದ ಸಾಧನೆ ಅನ್ನಿಸ್ಬಿಡುತ್ತೆ. ಹೌದು, ಖಂಡಿತ. ಹಾಗೆ ಎಲ್ರದ್ದು ಈಗ ನಾಗರೇವಕ್ಕ ಅವರು ಸಾಧನೆ ಕಡಿಮೆ ಏನಲ್ಲ, ಇಡೀ ಪ್ರಪಂಚವನ್ನು ಸುತ್ಕೊಂಡ್ಬಂದಿದ್ದಾರೆ. ಮಂಡ್ಯದ ಸಂದರ್ಭದಲ್ಲಿ ಲೇಖಕಿಯಾಗಿ ಹೊರಹೊಮ್ಮಿದ್ದಾರೆ, ಆಪ್ತ ಸಮಾಲೋಚಕಕ್ಕೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇಂಥವ್ರುಗಳನ್ನು ಗುರುತಿಸಬೇಕು. ಮತ್ತು ಈ ಮಂಡ್ಯವನ್ನು ರೂಪಿಸಿದವರನ್ನು HK ವೀರಣ್ಣಗೌಡರಾಗಲಿ, KV ಶಂಕರಗೌಡರಾಗಲಿ, ಚೌಡಯ್ಯನವರಾಗಲಿ, ಹಕ್ಕ ರಾಜೇಗೌಡರಾಗಲಿ, ಈ ಥರದ ಒಂದು ದೊಡ್ಡ ಪರಂಪರೆಯ ಅಭಿನಂದನಾ ಗ್ರಂಥಗಳನ್ನು ಸೃಷ್ಟಿ ಮಾಡಿದ ಕೀರ್ತಿ ಕೂಡ ಜಯಪ್ರಕಾಶ್ ಗೌಡರು. ಈ ಸಂದರ್ಭದಲ್ಲಿ ಹಕ್ಕ ರಾಜೇಗೌಡರು ಜಯಪ್ರಕಾಶ್ ಗೌಡರಿಗೆ ಭಾಳ ಒಳ್ಳೆಯ ಬಿತ್ತನೆಯನ್ನು ಹಾಕಿದ್ರು. ಜಯಪ್ರಕಾಶ್ ಗೌಡರು ಈ ದಿಶೆಯಲ್ಲಿ ಯೋಚನೆ ಮಾಡೋದಕ್ಕೆ ರಾಜೇಗೌಡರು ಹಾಕಿದ ಬೀಜಗಳು ಕಾರಣ ಅಂಥೇಳಿ ಖಂಡಿತ. ಅದು ಯಾರು ಮಾಡದಿರೋಂಥ ಕೆಲಸ ಮಂಡ್ಯದ ಮಹನೀಯರನ್ನ ಇವತ್ತು ಶಾಶ್ವತವಾಗಿ ಇಟ್ಟಿದ್ದಾರೆ ಸರ್ ಅವರು. ಹೌದು. ಇತ್ತೀಚೆಗೆ ನಮ್ಮ ಇಲ್ಲಿ ಒಂದು ಕೆಲಸ ನಡೀತಾ ಇದೆ ಮಾರ. ನಮ್ಮ ಹಿಟ್ನಳ್ಳಿ ಕೊಪ್ಪಳ ವೀರೇಗೌಡರ ಬಗ್ಗೆ, ಇಂಡವಾಳು ಹೊನ್ನಯ್ಯನವ್ರ ಬಗ್ಗೆ ಒಂದು ಸಣ್ಣ ಪುಸ್ತಿಕೆಯನ್ನು ಹೊರತರ ಪ್ರಯತ್ನಗಳಾಗ್ತಾ ಇವೆ. ವೀರೇಗೌಡರು ನಾವೆಲ್ಲ ನೋಡಿದ್ದವರು. ಅವ್ರ ಬಗ್ಗೆ ಬರೀಲಿಕ್ಕೆ ಹೊರಟ್ರೆ 10 ಸಾಲು ಸಿಗ್ತಾ ಇಲ್ಲ. ಇನ್ನೊಂದು ತಲೆಮಾರು ಮುಂದಕ್ಕೆ ಹೋದರೆ ಅವರು ಮರೆಯಾಗ್ತಾರೆ. ಸಹಕಾರ ಚಳುವಳಿಯಲ್ಲಿ ಅವರನ್ನು ಹೊರತುಪಡಿಸಿ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಅಂಥ ಮಹನೀಯರು ಕೂಡ, ಬೊಮ್ಮೇಗೌಡರು, ಈ ಎಲ್ಲ ಮಂದಿಯನ್ನು ದಾಖಲೆಗೆ ಒಳಪಡಿಸಿದಂಥ ಕೀರ್ತಿ ಕೂಡ ಅವ್ರಿಗೆ ಸಲ್ಲತ್ತೆ. ಖಂಡಿತ. ಮತ್ತಿದು ಇವ್ರು ನಮ್ಮ ರಾಘ ಅವ್ರ ಮಗಳ ಹೆಸರು ಕವಿತಾ ಸ್ಮಾರಕ ಮಾಡ್ಕೊಂಬರ್ತಾರೆ. ಅದರಲ್ಲೂ ಕೂಡ ಹೆಣ್ಮಕ್ಳನ್ನೇ ಗುರುತಿಸಿ ಅವ್ರಿಗೆ ಪ್ರಶಸ್ತಿ ಕೊಟ್ಕೊಂಡು ಆ ಕವಿತಾ ಹೆಸರಲ್ಲಿ ಪ್ರಶಸ್ತಿ ಕೊಟ್ಕೊಂಡು ಬರ್ತಾ ಇರೋದು. ಒಂದು ಉಪನ್ಯಾಸ ಕೂಡ ನಡೆಯುತ್ತೆ. ಆ ಉಪನ್ಯಾಸ ಪುಸ್ತಕಿಯಾಗಿ ಹೊರಗಡೆ ಬರ್ತಾ ಇದೆ. ಈ ವರ್ಷ ಪುಸ್ತಕ ಅದಾಗಿ ಬರ್ತಾ ಇದೆ. ಅದ್ರ ಜೊತೆಗೆ ಈ ನಮ್ಮ ಮಹಿಳಾ ಘಟಕದಲ್ಲಿ ಏನಿದ್ದಾರೆ, ನಾನೊಂದು ಹೆಸರು ಪ್ರಸ್ತಾಪ ಮಾಡಬೇಕಾದ್ರೆ ನಮ್ಮ ರತ್ನಶ್ರೀ ಹರೀಶ್ ಅವರು ಮಿಸಸ್ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಅವ್ರನ್ನ ನಿರೂಪಣೆ ಮಾಡಲಿಕ್ಕೆ ಕೊಡ್ತಾರೆ. ಅವ್ರಿಗೂ ಗೊತ್ತಿರಲ್ಲ, ಹರೀಶ್ಗೂ ಗೊತ್ತಿರಲ್ಲ ಅವ್ರು ಎಷ್ಟು ಚಂದ ನಿರೂಪಣೆ ಮಾಡ್ತಾರೆ ಅಂತ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡ್ತಾರೆ ನಿರೂಪಣೆ ಅಂದರೆ ನಿಜವಾಗ್ಲೂ ಅವ್ರಿಗೆ ಆಶ್ಚರ್ಯ. ಅಂದರೆ ಆ ಪ್ರತಿಭೆಗೆ ಒಂದೊಂದು ಅವಕಾಶಗಳನ್ನ ಗುರುತಿಸಿ ಆ ಪ್ರತಿಭೆಗಳು. ಇನ್ನೊಂದು ಹೆಸರನ್ನ ಭಾಳ ಮೇಜರಾಗಿ ಪರಿಗಣಿಸವ ಮಂಜುಳಾ ಉದಯಶಂಕರ್ ಒಂದು ಏಕಪಾತ್ರ ನಾಟಕವನ್ನು ಮಾಡಿದ್ರು ಮಾರ. ಮಂಜುಳಾಗೆ ಗೊತ್ತಿರಲಿಲ್ಲ ಅದು. ಪ್ರತಿಭೆಯನ್ನು ಹೊರಗಡೆ ತೆಗೆಯುವಂಥ ಕೆಲಸ, ಅದನ್ನು ಕಾಣೋದಕ್ಕೂ ಒಂದು ವಿಶೇಷವಾದ್ದು. ಮತ್ತು ಅದರ ಪರಿಣಾಮವಾಗಿ ಆಕೆ ಈಗ ನಗರಸಭಾ ಸದಸ್ಯೆಯಾಗಿ ಭಾಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನಮ್ಮದು ಒಂದು ಕಾರ್ಯಕ್ರಮ ಈಗ ನಾವು ಸಮರ್ಥನಾದಲ್ಲಿ ಮಾಡ್ತಿದ್ದಾಗ ಈ ಮಂಜುಳಾ ಅವರು ಅದ್ಭುತವಾದಂಥ ನಟಿ. ಎಷ್ಟು ಹಾಸ್ಯ ಪ್ರಸನ್ನ ಮಾಡೋರಂದ್ರೆ ಅಷ್ಟು ಅದ್ಭುತವಾಗಿ. ಅವರಪ್ಪ ಸ್ಟೇಜ್ ಮೇಲೆ ಕೆಳಗಡೆ ಕೂತ್ಕೊಂಡು ನನ್ನ ಮಗಳು ಇಷ್ಟು ಚೆನ್ನಾಗಿ ಮಾಡ್ತಾಳ. ನಿಜವಾಗ್ಲೂ ಆ ಥರ ಪ್ರತಿಭೆಗಳಿಗೆ ಇಲ್ಲಿ ಇವತ್ತು ತುಂಬಾ ಅವಕಾಶಗಳಾಗ್ತಿದೆ. ಅಂಥವರೆಲ್ಲ ಇವತ್ತು ಕರ್ನಾಟಕ ಸಂಘದಲ್ಲಿ ಎಲ್ಲ ಮಹಿಳಾ ಘಟಕದಲ್ಲಿ ಇವತ್ತು ತುಂಬ ಹೆಣ್ಮಕ್ಳು ನಮ್ಮ ಜೊತೆಯಾಗಿ ಹೆಜ್ಜೆ ಹಾಕ್ತಾ JP ಅವರ ಒಂದು ಏನು ಮಾರ್ಗದರ್ಶನದಲ್ಲಿ ಅಷ್ಟು ಅದ್ಭುತವಾಗಿ ಕಾರ್ಯಕ್ರಮಗಳಾಗ್ತಿದೆ. ಮತ್ತು ಮದ್ದೂರಲ್ಲೂ ಕೂಡ ನಡೀತು ಒಂದು ಕಾರ್ಯಕ್ರಮ. 75ರ JP ಅವರ ಈ ಒಂದು ಶುಭ ಸಂದರ್ಭದಲ್ಲಿ JP ಅವರ ಶಿಷ್ಯರು, ಅಭಿಮಾನಿಗಳು, ಅವರ ಗೆಳೆಯರುಗಳು
ಅವರಿಗೊಂದು ರಂಗಾಭಿನಂದನ ಅನ್ನುವಂಥ ಒಂದು ಕೃತಿಯನ್ನು ಲೋಕಾರ್ಪಣೆ ಮಾಡ್ತಾ ಇರುವಂಥ ಕಾರ್ಯಕ್ರಮ ಇದೇ 15ನೇ ತಾರೀಕು, ಫೆಬ್ರವರಿ 15ನೇ ತಾರೀಕು ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ನಡೀತಾ ಇದೆ. ಈ ರಂಗಾಭಿನಂದನ ಅನ್ನುವಂಥ ಕೃತಿ ಶೀರ್ಷಿಕೆಯೇ JP ಅವರಿಗೆ ಯಾವ ಕ್ಷೇತ್ರ ಅತ್ಯಂತ ಪ್ರೀತಿಪಾತ್ರವಾದುದು ಅನ್ನೋದನ್ನು ಹೇಳ್ತದೆ. ರಂಗ ಪರಿಚಾರಕರಾದಂತಹ JP ಅವರಿಗೆ ರಂಗಾಭಿನಂದನ ಅನ್ನೋದು ಒಂದು ಕಿರೀಟಪ್ರಾಯವಾದಂತಹ ಕಾರ್ಯಕ್ರಮ ಅಂತ ನನಗಾದರೂ ಅನ್ನಿಸ್ತದೆ. 1300ಕ್ಕೂ ಹೆಚ್ಚು ಪುಟಗಳ ಈ ಬೃಹತ್ ಅಭಿನಂದನಾ ಗ್ರಂಥ JP ಅವರ ಸಮಗ್ರ ಬದುಕನ್ನು, ಅವರ ಹೋರಾಟವನ್ನು, ಅವರ ಸಾಧನೆಗಳನ್ನು ಹಿಡಿದಿಟ್ಟಿರುವಂಥ ಕೃತಿಯಾಗಿದೆ. ಅವರ ಹೋರಾಟದ ಹೆಜ್ಜೆಗಳು ಅನ್ನುವಂಥ ಇಡೀ ಪುಸ್ತಕ ಮೊದಲ ಭಾಗವಾಗಿ ಬಂದಿದೆ. JP ಅವರನ್ನು ಬಲ್ಲವರು ಕಂಡ ಹಾಗೆ ನಾಡಿನ ಅತ್ಯಂತ ಗಣ್ಯ ವ್ಯಕ್ತಿಗಳು, ಸಾಹಿತಿಗಳು, ರಂಗಕರ್ಮಿಗಳು ಅವರ ವ್ಯಕ್ತಿತ್ವವನ್ನು ಹೇಗೆ ಕಟ್ಟಿಕೊಟ್ಟಿದ್ದಾರೆ ಅನ್ನೋದು 2ನೆಯ ಭಾಗದಲ್ಲಿ ಚಿತ್ರಣಗೊಂಡಿದೆ. JP ಒಬ್ಬ ರಂಗ ಸಂಘಟಕರು ಹೌದು, ಜೊತೆಗೆ ಒಬ್ಬ ಸೃಜನಶೀಲ ಲೇಖಕರು ಹೌದು. ಅವರು ಅಂತರಂಗದ ಹನಿಗಳು, ನನ್ನೊಳಗಿನ ಗಣ್ಯರು, ಉದಾರ ಚರಿತೆ, ಅಂತರಂಗದ ಅಭಿವ್ಯಕ್ತಿ ಇವೇ ಮೊದಲಾದಂತಹ 6 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಈ 6 ಕೃತಿಗಳನ್ನು ವಿಮರ್ಶಕರು ವಿಮರ್ಶೆ ಮಾಡಿರುವಂಥ ಆ ಭಾಗ ಕೂಡ 3ನೇ ಭಾಗದಲ್ಲಿದೆ. ಬಹಳ ಮುಖ್ಯವಾದದ್ದು ಕನ್ನಡ ನಾಟಕ ಮತ್ತು ರಂಗಭೂಮಿಯ ಬಗ್ಗೆ ಸುಮಾರು 140ಕ್ಕೂ ಹೆಚ್ಚು ಪ್ರೌಢ ಲೇಖನಗಳನ್ನು ಒಳಗೊಂಡಂತಹ ಒಂದು ಪರಾಮರ್ಶನ ಗ್ರಂಥ. ರಂಗಾಭಿನಂದನವನ್ನು ಒಂದು ಪರಾಮರ್ಶನ ಗ್ರಂಥವನ್ನಾಗಿ ಮಾಡಿದೆ. ಈ ರಂಗ ಚಟುವಟಿಕೆ ಮತ್ತು ನಾಟಕ ಚಟುವಟಿಕೆಯಲ್ಲಿ ಅಧ್ಯಯನ ಮಾಡುವಂಥವರಿಗೆ ಇದು ಖಂಡಿತವಾಗಿಯೂ ಒಂದು ರೆಫರೆನ್ಸ್ ಕೃತಿಯಾಗೋದ್ರೊಳಗಡೆಯಲ್ಲಿ ಯಾವುದೇ ಸಂಶಯ ಇಲ್ಲ. JP ಅವರ ಒಟ್ಟು ಸಾಧನೆಯನ್ನು ಬಿಂಬಿಸುವಂತಹ ಸುಮಾರು 40ಕ್ಕೂ ಹೆಚ್ಚು ವರ್ಣರಂಜಿತವಾದಂಥ ಪುಟಗಳ ಒಂದು ಚಿತ್ರ ಸಂಪುಟ ಆ ಪುಟದ ಆ ಒಂದು ಪುಸ್ತಕದ ಒಳಗಡೆಯಲ್ಲಿದೆ. ಇದರ ಜೊತೆಗೆ ಮಂಡ್ಯ ಜಿಲ್ಲೆಯ ರಂಗಭೂಮಿ ನಡೆದು ಬಂದ ದಾರಿಯನ್ನು ಕುರಿತು ಡಾಕ್ಟರ್ ಕೆಂಪಮ್ಮ ಅವರು ಒಂದು ಸುದೀರ್ಘವಾದಂಥ ಪುಸ್ತಕವನ್ನೇ ಬರೆದಿದ್ದಾರೆ. ಆ ಪುಸ್ತಕ ರಂಗಭೂಮಿಯ ಬಗ್ಗೆ ಬಹುದೊಡ್ಡ ಒಂದು ಚರ್ಚೆಯನ್ನು ಮುಂದೆ ಖಂಡಿತ ಮಾಡುತ್ತೆ ಅಂತೇಳಿ ನಾನಾದರೂ ಭಾವಿಸ್ಕೊಳ್ತೇನೆ. ಇಷ್ಟು ದೊಡ್ಡದಾದಂತಹ, ವಿಶೇಷವಾದಂಥ, ಅರ್ಥಪೂರ್ಣವಾದಂಥ, ಮಹತ್ವದಾದಂಥ ರಂಗಾಭಿನಂದನ ಕೃತಿಯನ್ನು JP ಅವರಿಗೆ ಸಲ್ಲಿಸ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಅವರು ರಂಗಭೂಮಿಗೆ ಸಲ್ಲಿಸಿದಂಥ ಸೇವೆಗೆ ಒಂದು ಕಿರು ಕಾಣಿಕೆ ಅಂತಲೇ ಭಾವಿಸ್ತಾ, ಇಂತಹ ಮಹತ್ವದ ಸಾಧನೆಯನ್ನು ಮಾಡಿರುವಂಥ JP ಅವರಿಗೆ ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ, ಚುಂಚಶ್ರೀ ಪ್ರಶಸ್ತಿ ಲಭಿಸಿದೆ. ನಾಡಿನ 10 ಆಳ್ವಾಸ್ ಪ್ರಶಸ್ತಿಯಿಂದ ಹಿಡಿದು 10 ಪ್ರಶಸ್ತಿಗಳು ಲಭಿಸಿವೆ. 75ನೇ ವರ್ಷದಲ್ಲಿರುವಂತಹ ಹರೆಯದಲ್ಲಿಯೂ ಈ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಇರುವಂಥ JP ಇನ್ನೂ 25 ವರ್ಷಗಳ ಕಾಲ ಬದುಕಿ ಮಂಡ್ಯವನ್ನು, ರಂಗಭೂಮಿಯನ್ನು, ಸಾಹಿತ್ಯ ಕ್ಷೇತ್ರವನ್ನು ಮತ್ತಷ್ಟು ಶ್ರೀಮಂತಗೊಳಿಸಲಿ ಅಂತ ಹೇಳಿ ಆಶಿಸ್ತಾ. ಸ್ನೇಹಿತರೆ, ರಾಜಶೇಖರ್ ಅಂತ ಹೇಳಿ ಮಂಡ್ಯ ತಾಲೂಕು ದೊಡ್ಡಗರಡಹಳ್ಳಿಯವರು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸಂಘದ ಒಡನಾಡಿಯಾಗಿ ಬಹಳ ಸಕ್ರಿಯವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೋತಾರೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಒಂದು ಸಣ್ಣ ಉಸ್ತುವಾರಿಯನ್ನು ನೋಡಿಕೊಂಡು ಅಷ್ಟೇ ಅಲ್ಲ, ನಮ್ಮ ಕಾರ್ಯಕ್ರಮಗಳ ಒಂದು ರೀತಿಯ ಅನಧಿಕೃತ ಮೌಲ್ಯಮಾಪಕರು. ನಾವು ಮೌಲ್ಯಮಾಪನ ಮಾಡಬೇಕು ಅಂದರೆ ಬಹಳ ದೊಡ್ಡವರು ಬೇಕು ಅಂತ ಭಾವಿಸ್ತೇವೆ. ಆದರೆ ಇಂಥವರ ಮೌಲ್ಯಮಾಪನ ಬಹಳ ಅಪ್ರೋಪ್ರಿಯೇಟ್ ಆಗಿರುತ್ತೆ ಮತ್ತು ಬಹಳ ಆಬ್ಜೆಕ್ಟಿವ್ ಆಗಿರುತ್ತೆ, ವಸ್ತುನಿಷ್ಠವಾಗಿರುತ್ತೆ ಎನ್ನುವಂಥದ್ರ ಬಗ್ಗೆ ನನಗೆ ಬಹಳ ಪ್ರಬಲವಾದ ನಂಬಿಕೆ. ಆ ಹಿನ್ನೆಲೆಯಲ್ಲಿ ರಾಜಶೇಖರ್ ಅವರು ತಮ್ಮ ಮಗ ಸೈನ್ಯದಲ್ಲಿದ್ದರು, ಬಹಳ ಅಕಾಲಿಕ ಅಪಘಾತದಲ್ಲಿ ತೀರ್ಕೊಂಡ್ರು. ಆ ಮಗನ ಹೆಸರನ್ನು ಸ್ಥಾಯಿಗೊಳಿಸೋದಕ್ಕೆ ಒಂದು ಟ್ರಸ್ಟನ್ನು ಮಾಡಿಕೊಂಡು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ. ಆ ಮೂಲಕವೂ ಇವರು ಬಹಳ ಮೆಚ್ಚುಗೆಗಾರರು. ಕರ್ನಾಟಕ ಸಂಘದ ಒಡನಾಡಿಯಾಗಿ, ಜಯಪ್ರಕಾಶ್ ಗೌಡರ ಒಡನಾಡಿಯಾಗಿ ಬಹಳ ಬಹಳ ದೂರವನ್ನು ಅವರ ಜೊತೆ ಪ್ರಯಾಣ ಮಾಡ್ತಾರೆ. ಈ ನೆಲೆಯಲ್ಲಿ ರಾಜಶೇಖರ್ ಅವರನ್ನು ಮಾತನಾಡಿಸೋಣ. ನಮಸ್ತೆ ರಾಜಶೇಖರ್ ಅವರೇ. ನಮಸ್ಕಾರ. ನಿಮ್ಮನ್ನು ಸ್ವಾಗತಿಸ್ತೇನೆ. ಜಯಪ್ರಕಾಶ್ ಗೌಡರ ಒಡನಾಟದ ಬಗ್ಗೆ ಒಂದು 4 ಮಾತು ಹೇಳೋಣ. ಸರ್, ನಮಗೆ ಜಯಪ್ರಕಾಶ್ ಗೌಡರು 1970ರ ದಶಕದಲ್ಲಿ ಅವರು PU ಕಾಲೇಜಿನ ಮಕ್ಕಳನ್ನು ಕರ್ಕೊಬಂದು ನಮ್ಮೂರಲ್ಲಿ NSS ಕ್ಯಾಂಪನ್ನು ಮಾಡಿಸಿದ್ರು.
ಆ ಸಂದರ್ಭದಲ್ಲಿ ನಮ್ಮೂರು ಬಹಳ ಒಂಥರ ಗೌಡಿಕೆಯ ಹಿಡಿತದಲ್ಲಿ ಸಿಗಾಕೊಂಡು ಬಹಳ ನರಳಾಡ್ತಾ ಇತ್ತು. ಜೆ ಪಿ ಅವ್ರನ್ನ ಇವ್ರನ್ನ ಕರ್ಕೊಂಡು ಹೋದರೆ ಅದು ಸಡ್ಲಾಯ್ತದೆ ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡು ನಮ್ಮ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಜೆ ಪಿ ಅವ್ರನ್ನ ಹುಡುಗರು ಕರ್ಕೊಂಡು ಬರುವಂಗೆ ಮಾಡಿ ಅಲ್ಲಿ ಒಂದು 8-10 ದಿವಸ ಕ್ಯಾಂಪ್ ಮಾಡಿಸಿ NSS ಕ್ಯಾಂಪ್ ಮಾಡಿಸಿ ನಮ್ಮೂರಲ್ಲಿ ಆಗದ್ದೇ ಇಲ್ಲ ಅಂತಕ್ಕಂಥ ಒಂದು ಭಯದ ವಾತಾವರಣ ಇದ್ದದ್ದನ್ನು ಇವರು ಬಂದು ಸುಲಲಿತವಾಗಿ ಸುಸೂತ್ರವಾಗಿ ನೆರವೇರಿಸಿದ್ರು. ಏನು ಕಾರ್ಯಗಳು ಅಂತಂದರೆ ಅಲ್ಲಿ ಗರೀಬಿ ಹಟಾವ್ಗೂ ನಮ್ಮ ಮೇಯ್ನ್ ಊರಿಗೂ ರಸ್ತೆಗಳೇ ಇರಲಿಲ್ಲ. ಆ ರಸ್ತೆಗಳು ಮಾಡೋದಕ್ಕೆ ಕೊಟ್ಟಾಗ ಊರಿನ ಮುಖಂಡರು ಕೆಲವರು ದೊಡ್ಡದಾಗಿ ಆತಂಕ ಸೃಷ್ಟಿಸ್ತಿದ್ರು. ಇವ್ರು ಬಂದು ಇದ್ರ ಬಗ್ಗೆ ರೆಕಾರ್ಡ್ ಕೇಳಿ ಇದನ್ನೇನು ಮಾಡಬೇಕು, ನಿಮ್ಮ ರೆಕಾರ್ಡ್ ಕೊಡಿ, ನಿಮ್ದಾದ್ರೂ ಬಿಟ್ಬಿಡ್ತೀವಿ, ಇಲ್ಲದೆ ನಾವು ಹೊಡಿತೀವಿ ಅಂತೇಳಿ ಹೋರಾಟ ಕೊಟ್ಟು ಅವತ್ತು ಚೌಡಯ್ಯನವರು MLA ಆಗಿದ್ದರು. ಚೌಡಯ್ಯನವರು MLA ಆಗಿದ್ದರು. ಅವರ ನೇತೃತ್ವದಲ್ಲಿ ಅವರ ಸಹಕಾರ ತಕ್ಕೊಂಡು ಅವ್ರಿಗೂ ಅವ್ರು ಬೇಕಾದವರು, ಇಲ್ಲಿ ಜೆ ಪಿ ಅವ್ರಿಗೂ ಬೇಕಾಗಿದ್ದವರು, ಈ ಎರಡೂ ಕೊಂಡಿಗಳನ್ನು ಸಮ ಮಾಡಿ ಆ ರೋಡ್ ಮಾಡಿಸಿ ಅದಕ್ಕೆ ಇವತ್ತು ಸುಧಾ ಜೆ ಪಿ ರಸ್ತೆ ಅಂತಕ್ಕಂಥ ಒಂದು ರಸ್ತೆನ ನಿರ್ಮಾಣ ಮಾಡಿದ್ರು. ಒಬ್ಬ ಗ್ರಾಮಸ್ಥರು ಈ ಜೆ ಪಿ ಅವರ ಕಾರ್ಯವನ್ನು ಮೆಚ್ಚಿ ಅದಕ್ಕೆ ಜಯಪ್ರಕಾಶ್ ಗೌಡ್ರ ರಸ್ತೆ ಅಂತ ಹೆಸರಿಟ್ಟಿದ್ವಿ. ಜೊತೆಗೆ ಒಬ್ಬ ಅಮಾಯಕ ಯಾವುದೋ ಹೊರ ರಾಜ್ಯದಿಂದ ಬಂದು ಊರಲ್ಲಿ ಬಹಳ ದಾಂಧಲೆ ಮಾಡ್ತಿದ್ದ. ಪೆಟ್ಟಿಯ ರಸ್ತೆಗೆ ಮಡಿಕೊಂಡು ಪೆಟ್ಟಿ ಇಟ್ಕೊಂಡು ಆ ಊರಿನವ್ರ ಕುಮ್ಮಕ್ಕೆ ತಕೊಂಡು ತೊಂದರೆ ಮಾಡ್ತಿದ್ದ. ಏಕಾಏಕಿ ಇಡೀ ಹುಡುಗರು ಕಟ್ಕೊಂಡು ನಾವು ನಮ್ಮ ಹುಡುಗರು ಕಾಲೇಜ್ ಹುಡುಗರು ಎಲ್ಲ ಸೇರ್ಕೊಂಡು ಎತ್ತಿ ಹೊರಕ್ಕೆ ಹಾಕಿ ದೊಡ್ಡ ಗಲಾಟೆ ಆಗೋದು, ಆದರೂ ಸೈಡ್ಸ್ಕೊಂಡು ಹೋರಾಟ ಕೊಟ್ಟರು. ಅದೊಂದು ಕೆಲಸ ಧೈರ್ಯ. ಮತ್ತು ಅವರು NSS ಆಫೀಸರ್ ಆಗಿದ್ದು ಭಾಳ ಕಡಿಮೆ ಅವಧಿ, 2-3 ವರ್ಷ ಅಂತ ಕಾಣಿಸುತ್ತೆ ಅಷ್ಟೇ. ಆ 2-3 ವರ್ಷದಲ್ಲಿ ಈ ಸಾಧನೆ ಮಾಡಿದ್ದಾರೆ. ನಮ್ಮ ಊರಿಗೆ ಸ್ಮಶಾನಕ್ಕೆ ರಸ್ತೆನೇ ಇರಲಿಲ್ಲ, ಸುಮಾರು 1 ಕಿಲೋಮೀಟ್ರ್ ದೂರ. ಎರಡೂ ಬದಿಗಳನ್ನ ಎತ್ತಾಕ್ಸಿ ಇವತ್ತು ಸುಧಾ ಸುಸ್ಥಿತಿಯಲ್ಲಿ ರಸ್ತೆ ಇರುವಂಗೆ ಸ್ಮಶಾನಕ್ಕೆ ರಸ್ತೆ ಮಾಡಿಸಿದ್ರು, ಊರನ್ನು ಚೆಂದಗೊಳಿಸಿದ್ರು. ಮತ್ತು ಊರಲ್ಲಿ ದೊಡ್ಡ ಆಫೀಸರ್ಗಳು ಕರೆಸಿ ಸಾಯಂಕಾಲದೊತ್ತು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಇವೆಲ್ಲನೂ ಮಾಡೋದ್ರ ಜೊತೆಲಿ ನಮ್ಗೆ ಅವತ್ತಿಂದ ಸಹಾಯ ಬರೆದು ನಮಗೂ ಸಂಬಂಧ ಬೆಳೀತು. ಅಲ್ಲಿಂದ 83ರಲ್ಲಿ ನಾನು ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ದೆ. ಅದಕ್ಕೆ MLA ಎಲೆಕ್ಷನ್ ಸಂದರ್ಭದಲ್ಲಿ ಸುಮ್ಮನೆ ಅಂತ ಒಂದು ಅಪ್ಲಿಕೇಶನ್ ಹಾಕಿದ್ವಿ. ಅದು ಶಂಕರೇಗೌಡರಿಗೆ ಅವರ ಬಳಗದವ್ರಿಗೆಲ್ರಿಗೂ ವಿಚಾರ ಗೊತ್ತಾಗ, ಯಾರು ಇವನು ಶೇಖರ್ ಅನ್ನೋನು, ಇವನು ಹೆಂಗೆ ಏನು ಅಂತೇಳಿ ವಿಚಾರ ಗೊತ್ತಾಯಿತು. ಇವ್ರಿಗೆಲ್ರಿಗೂ ನಮ್ಮ PS ಕಾಲೇಜಿನ ಎಲ್ಲ ಲೆಕ್ಚರರ್ಗಳಿಗೂ ನಾವು ಪರಿಚಯಿಸ್ತರು. ಬುಡಿ ಅದ್ರ ಬಗ್ಗೆ ಅಂತೇಳಿ ನಮ್ಮನ್ನು ಜವಾಬ್ದಾರಿ ತಗೊಂಡು ಜೀಪು ಕಾರು ಎಲ್ಲ ಬಂದ್ಬಿಟ್ಟು ಒಂದು 5-6 ಬಂದು ನಮ್ಮೆಲ್ಲರನ್ನು ಮಾತಾಡಿಸಿ ಜೊತೆಲಿ ಕರ್ಕೊಬಂದು ಶಂಕರೇಗೌಡ್ರ ಮನೆಗೆ ಬಿಟ್ಟು ಅಲ್ಲಿ ವಾಪಸ್ ತೆಗಿಯೋಂಗೆ ಮಾಡಿ ನಾವು ಆವಾಗ ಅಷ್ಟೊತ್ತಾಗಲೇ 75-78 ಜನತಾದಳ ಸರ್ಕಾರದ ಇತ್ತು. ನಾವು ಆ ಪಾರ್ಟಿನಲ್ಲೇ ಬರ್ತಾಯಿದ್ದು. ದೇವೇಗೌಡರು ಅಲ್ಲ ಶಂಕರೇಗೌಡರು ಸುಧಾ ಪಾರ್ಟಿಲಿ ನಿಂತ್ಕೊಂಡ್ರು. ನಾವೆಲ್ಲ ಶಂಕರೇಗೌಡರಿಗೆ ಹಿಂದೆ ಚೌಡಯ್ಯನವ್ರಿಗೆ, ಆಮೇಲೆ ಮುಂದಕ್ಕೆ ಹಿಂಗೆ ನಡ್ಕೊಂಡು ಬಂದು ಆವಾಗ ಒಳ್ಳೆ ಹೋರಾಟ ಕೊಟ್ಟರು MP ಎಲೆಕ್ಷನಲ್ಲಿ, MLA ಎಲೆಕ್ಷನಲ್ಲಿ. ಅಲ್ಲಿಂದ ಹೋದರೆ 83ರಲ್ಲಿ ಅದಾಯಿತು, ಜೊತೆಯಲ್ಲಿದ್ದು. ಈ 2020ರಲ್ಲಿ ನನ್ನ ಮಗ ಅನಿವಾರ್ಯ ಸತ್ತೋದ. ಜೆ ಪಿ ಅವರು ನನ್ನ ಮನೆಗೆ ಬಂದು ನನ್ನ ಹೆಂಡತಿಗೆಲ್ಲರಿಗೂ ಧೈರ್ಯ ತುಂಬಿ ನನಗೆ ಒಂದು ಮಾರಲ್ ಸಪೋರ್ಟ್ ಬಂದು ಹೇಳಿದರು. ತಿಥಿಯೆಲ್ಲ ಆಯಿತು, ಎಲ್ಲ ಕಾರ್ಯಕ್ರಮ ಮುಗೀತು. ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಆವಾಗ ಜಯಪ್ರಕಾಶ್ ಗೌಡ್ರ ಜೊತೆಲಿ ಕೂತ್ಕೊಂಡು ನನ್ನ ಮಗನ ಹೆಸರಲ್ಲಿ ಒಂದು ಟ್ರಸ್ಟ್ ಓಪನ್ ಮಾಡಿ, ಪಟೇಲ್ ಚಾರಿಟಬಲ್ ಟ್ರಸ್ಟ್ ಅಂತೇಳಿ, ಅದರ ಇಲ್ಲಿವರೆಗೆ ಬಹಳ ಅದ್ಧೂರಿಯಾಗಿ ನಡೆದಿದೆ ಅಂತ ಜನ ಎಲ್ಲ ಅಂತಾರೆ. ಆ ಎಲ್ಲರ ಅನ್ನಿಸಿಕೆಗೆ ಪಾತ್ರರಾದವರು ಜೆ ಪಿ ಅವರು. ನಾನು ಸುಮ್ಮನೆ ನಪ ಮಾತ್ರ, ನಾನು ಅವ್ರು ಹೇಳ್ದಂಗೆ ಕೇಳೋದಷ್ಟೇ. ಈಗೆಲ್ಲ ಕೆಲಸನೂ ಮಾಡ್ಕೊಬಂದು ಈಗ 3-4 ವರ್ಷದಿಂದ ನನ್ನ ಮಗನ ಹೆಸರಲ್ಲಿ ನಡೀತಕ್ಕಂಥ ಚಾರಿಟಬಲ್ ಟ್ರಸ್ಟನ್ನು ಸುಧಾ ಭಾಳ ಅದ್ಧೂರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಭಾಳ ವಿಶೇಷವಾಗಿ ಪ್ರಸ್ತಾಪ ಮಾಡಬೇಕು ಮಾರ. 5 ಜನ ವಿದ್ಯಾರ್ಥಿಗಳಿಗೆ 25,000 ಸಾವಿರ ರೂಪಾಯಿಗಳನ್ನು ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ, ಇಂಜಿನಿಯರಿಂಗ್ ಓದ್ತಾ ಇರೋರು, ಅನಿಮಲ್ ಹಸ್ಬೆಂಡ್ರಿ ಓದ್ತಾ ಇರೋರು, ಅಗ್ರಿಕಲ್ಚರ್ ಓದ್ತಾ ಇರೋರು, ಡೆಂಟಲ್ಲು, ಬಹಳ ಅಗತ್ಯ ಇರೋರಿಗೆ, ಮತ್ತು ಯಾವುದೇ ಜಾತಿಯನ್ನು ಪರಿಗಣಿಸ್ತಾನೆ ಅಗತ್ಯ ಇರೋರು ಮತ್ತು ಪ್ರತಿಭಾವಂತರು, ಈ 2 ಮಾನದಂಡಗಳನ್ನು ಇಟ್ಕೊಂಡು ರಾಜಶೇಖರ್ ಅವರು ಅದನ್ನು ಮಾಡ್ಕೊಂಡ್ಬಂದಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಜಯಪ್ರಕಾಶ್ ಗೌಡ್ರು ಇದ್ದಾರೆ. ಹೀಗಾಗಿ ಒಳ್ಳೆ ಕೆಲಸಗಳು ಎಲ್ಲಿ ನಡೀತಾವೋ ಅಲ್ಲೆಲ್ಲ ಜಯಪ್ರಕಾಶ್ ಗೌಡ್ರು ಇರ್ತಾರೆ. ಈಗ ರಾಜಶೇಖರ್ ಅವ್ರ ಬಗ್ಗೆ
ನನಗನ್ನಿಸೋದು ಏನಂದರೆ ಮಂಡ್ಯ ಜಿಲ್ಲೆಯ ನಾಗರಿಕರ ಪ್ರತಿನಿಧಿಯಾಗಿ ರಾಜಶೇಖರ್ ಕರ್ನಾಟಕ ಸಂಘದ ಎಲ್ಲ ಕಾರ್ಯಕ್ರಮಗಳಲ್ಲೂ ಹಾಜರಿರ್ತಾರೆ. ಈ ಕಾರ್ಯಕ್ರಮಗಳ ಬಗ್ಗೆ ತಾವು ಗಮನಿಸಿರುವಂಥದ್ದು, ಅದರ ವಿಶೇಷಗಳು ಮತ್ತು ಅದರ ಅಗತ್ಯ, ಅದನ್ನು ಕುರಿತು ಒಂದೆರಡು ಮಾತುಗಳನ್ನು. ಸರ್, ನಾನು 1970ರ ದಶಕದಿಂದ ಇವತ್ತಿನವರೆಗೆ ಜೆ ಪಿ ಅವ್ರನ್ನ ನೋಡ್ಕೊಬತ್ತಾ ಇದ್ದೀನಿ. ಜೆ ಪಿ ಅವರ ಕಾರ್ಯಕ್ರಮಗಳನ್ನೂ ಸುಧಾ ಬಹಳ ಜವಾಬ್ದಾರಿಯುತ ನೋಡ್ತಾ ಇದ್ದೀನಿ. ನಾನು ಭಾಳಷ್ಟು ಕಡೆ ಹೇಳ್ಕೊತಾ ಇದ್ದೀನಿ. ಜಯಪ್ರಕಾಶ್ ಗೌಡ್ರಂತ ಅವರು ಒಬ್ಬೊಬ್ಬರು ಒಂದೊಂದು ಜಿಲ್ಲೆಯಲ್ಲಿ ಒಬ್ಬೊಬ್ಬರು ಕಾರ್ಯಕ್ರಮಗಳನ್ನು ಏನಾದರೂ ನಡೆಸಿದ್ದೇ ಆದರೆ ನಾವೇನು ಈ ಶೂದ್ರ ಸಮುದಾಯ ಅಂತ ಇದ್ದೆವೋ ನಾವೆಲ್ಲ ಬಹಳ ಎಮ್ಮರವಾಗಿ ಬೆಳೆಯೋದಕ್ಕೆ ಒಂದು ಸಹಾಯ ಆಯ್ತದೆ ಅಂತಕ್ಕಂಥ ಭಾವನೆ ಉಳ್ಳವು ನಾನು. ನನಗೆ ತಕ್ಷಣ ನೆನಪಿಗೆ ಬಂದಿತ್ತು, ಬಂಗಾರ ಮನುಷ್ಯದ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ರಾಜೀವ್ ಅಪ್ಪನಂತವರು ಊರಿಗೊಬ್ಬರು ಇದ್ದರೆ ಆ ಊರು ಹೇಗೆ ಶ್ರೀಮಂತವಾಗುತ್ತೆ ಅನ್ನೋದು. ಹಾಗೆ ಜಿಲ್ಲೆಗೊಬ್ಬರು ಜೆ ಪಿ ಅಂತ ವ್ಯಕ್ತಿಗಳಿದ್ದರೆ ಆ ಜಿಲ್ಲೆ ಸಾಂಸ್ಕೃತಿಕವಾಗಿ ಖಂಡಿತವಾಗಿಯೂ ಏರುವ ಎತ್ತರ ಬಹುಶಃ ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ ಅಂತ ಅನ್ನಿಸ್ತದೆ. ಹೌದು ಗುರು, ನಾನು ಭಾಳಷ್ಟು ಜನಕ್ಕೆ ಏನು ಈಗ ಮಾಸ್ಟರ್ ಡಿಗ್ರಿ ಓದಿರೋರು ಭಾಳ ದೊಡ್ಡ ದೊಡ್ಡ ವಿದ್ವಾಂಸರಿಗೆ ಭಾಳ ಜನ ಅವರು ಯಾರಿಗೂ ಸಮಾಜದ ಬಗ್ಗೆ ಚಿಂತನೆ ಮಾಡುವಂಥದ್ದು ಏನು ಪುರುಷತ್ತಿಲ್ವೋ ಅಥವಾ ಏನು ಗೊತ್ತಾಯ್ತಾ ಇಲ್ವೋ, ಏನಕ್ಕೆ ಈ ಥರ ಎಲ್ಲ ಮಾಡೋರು. ನಾವು ಇನ್ನೂ ತಳವರ್ಗದಲ್ಲಿರುವಂಥ ನಮ್ಮ ಜನವೆಲ್ಲ ಅಲ್ಲಿ ಇಲ್ಲಿ ಇರೋದು ಒಂದು ಕಡೆ ಕಲೆಕ್ಟಿವ್ ಆಗಿ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರೆ ಬಹುಶಃ ಇದು ನಮ್ಮ ಪ್ರಗತಿನ ತಡೆಯೋದಕ್ಕೆ ಯಾರ ಕೈಲೂ ಆಗೋದಿಲ್ಲ ಅಂತ ನನ್ನ ಭಾವನೆ ಗುರುಗಳು. ರಾಜಶೇಖರ್ ಅವ್ರನ್ನ ಒಬ್ಬರನ್ನ ಪ್ರತಿನಿಧಿ ಅನ್ಕೊಬಿಡೋಣ ರಾಮಕೃಷ್ಣ. ಭಾಳ ಶ್ರೀಸಾಮಾನ್ಯರ ಪ್ರತಿನಿಧಿ. ಯಾಕೆ ಅಂತಂದರೆ ಬಹಳ ಒಳ್ಳೆಯ ವಿಮರ್ಶಕರು. ಯಾವುದ್ರ ಬಗ್ಗೆ? ನಮ್ಮ ಸಾಹಿತ್ಯ, ಕಾವ್ಯದ ಬಗ್ಗೆ. ಅವ್ರಿಗೆ ಮರ್ತಿರ್ಬೋದು, ಭಾಳ ಒಂದು ವಿಚಿತ್ರವಾದ ಪ್ರಶ್ನೆ ನನ್ನ ಮುಂದೆ ಇಟ್ಟರು. ರನ್ನನ ಗದಾಯುದ್ಧ, ಕುಮಾರವ್ಯಾಸನ ಕಥಾಮಂಜರಿಯನ್ನು ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಇವುಗಳ ಬಗ್ಗೆ ವ್ಯಾಖ್ಯಾನ ಮತ್ತು ಇತ್ಯಾದಿಗಳು ನಡೀತಾ ಇದ್ದಂಥ ಸಂದರ್ಭದಲ್ಲಿ ರಾಜಶೇಖರ್ ಅವ್ರದ್ದೊಂದು ಪ್ರಶ್ನೆ ಮುಂದಿಟ್ಟರು. ಏನಂತಂದರೆ, ಸರ್, ಸ್ಮಶಾನ ಕುರುಕ್ಷೇತ್ರ ನೋಡಿದ್ದೀನಿ ನಾನು, ಅದರ ಬಗ್ಗೆ ಭಾಷಣ ಕೇಳಿದ್ದೀನಿ. ಅಲ್ಲಿ ಒಬ್ಬ ಇಬ್ಬರು ಹೆಂಗಸರು ಮಾತಾಡ್ಕೊ ಹೋಗ್ತಾರೆ, ಮಗನ ಕಳ್ಕೊಂಡಿರ್ತಾರೆ. ಈ ದೊಡ್ಡ ದೊಡ್ಡ ಕವಿಗಳು ಅಂತಿರಲ್ಲ, ಪಂಪ, ರನ್ನ ಇತ್ಯಾದಿಗಳು ಅಂತ, ಕುಮಾರವ್ಯಾಸ ಅಂತಿರಲ್ಲ, ಇವರುಗಳು ಯುದ್ಧದ ವರ್ಣನೆ ಮಾಡುವಾಗ ಯಾರೋ ಶ್ರೀಸಾಮಾನ್ಯರು ಇವ್ರ ಕಣ್ಣಿಗೆ ಬೀಳಲಿಲ್ವೇ? ಒಬ್ಬ ಕುವೆಂಪು ಅದು ಬೀಳ್ತಾರೆ, ಇವ್ರಿಗೆ ಯಾಕೆ ಬೀಳಲಿಲ್ಲ ಅಂತ. ಸ್ನೇಹಿತರೆ, ಒಂದು ಕ್ಷಣ ಜಗ್ಗಾಡಿಸಿದ ಪ್ರಶ್ನೆ ಅದು ನನಗೆ. ಈ ಥರದ ಪ್ರಶ್ನೆ ಎದುರು ಬದಲಾಗುವಂಥದ್ದು ರಾಜಶೇಖರ್ ಅಂತವ್ರ ಮೂಲಕನೇ. ಸ್ನೇಹಿತರೆ, ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ಭಾಳ ಸುದೀರ್ಘವಾಗಿ ಇದ್ದಂಥ ರಾಮಕೃಷ್ಣ ಅವ್ರಿಗೆ, ರಾಜಶೇಖರ್ ಅವ್ರಿಗೆ, ನಾಗರೇವಕ್ಕ ಅವ್ರಿಗೆ, ಜಿ ಎನ್ ಶಿವರುದ್ರಪ್ಪ ಅವ್ರಿಗೆ ಎಲ್ರಿಗೂ ವೈಯಕ್ತಿಕವಾಗಿ ಮತ್ತು ಜಯಪ್ರಕಾಶ್ ಗೌಡರ ಪರವಾಗಿ, ಸ್ವರ್ಣ ಟಿ ವಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಾರ್ಯಕ್ರಮ ಫೆಬ್ರವರಿ 15ನೇ ತಾರೀಕು ಯೋಜಿತ ಆಗಿದೆ. ಅಭಿನಂದನಾ ಗ್ರಂಥ ರಂಗಾಭಿನಂದನ ಲೋಕಾರ್ಪಣೆ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಇಡೀ ದಿನ ಕಾರ್ಯಕ್ರಮ ಇರುತ್ತೆ. ಬೆಳಗ್ಗೆ ರಂಗಸಂಭ್ರಮ ಅನ್ನುವ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ಸಂಘದಿಂದ, ಜನಧನಿಯಿಂದ, ಗೆಳೆಯರ ಬಳಗದಿಂದ ಹೊರಹೋದ ಎಲ್ಲ ಗಾಯಕರು ಅಲ್ಲಿ ಗಾಯನವನ್ನು ಪ್ರಸ್ತುತಿಪಡಿಸ್ತಾರೆ. ಅಪ್ಪಗೆರೆ ತಿಮ್ಮರಾಜು ಅವರು ಜಯಪ್ರಕಾಶ್ ಗೌಡರ ಬಹಳ ಆಪ್ತ ಒಡನಾಡಿ, ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗ್ತಾಯಿದೆ. ಮಧ್ಯಾಹ್ನದ 2 ಗಂಟೆಯಿಂದ 4 ಗಂಟೆವರೆಗೆ ಜೆ ಪಿಯ ಸುತ್ತಮುತ್ತ ಒಂದಷ್ಟು ಆಪ್ತವಾದ ಮಾತುಕತೆ ಇರುತ್ತೆ. ಆ ಮಾತುಕತೆಯಲ್ಲಿ ಎಚ್ ಎಸ್ ಉಮೇಶ್ ಅವರು, ರಂಗಕರ್ಮಿಗಳು, ಮೈಸೂರು, ಗುರುಪಾದ ಮರಿಗುದ್ದಿಯವರು, ಅಪ್ಪಗೆರೆ ತಿಮ್ಮರಾಜು ಅವರು, ಶಶಿಧರ್ ಬಾರಿಘಾಟ್ ಅವರು, ಡಾಕ್ಟರ್ ಸಂಧ್ಯಾ ರೆಡ್ಡಿ ಅವರು ಜಯಪ್ರಕಾಶ್ ಗೌಡರ ಒಡನಾಟದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ದಾಖಲಿಸಲಿದ್ದಾರೆ. 4 ಗಂಟೆಗೆ ಪೂಜ್ಯ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಚನದೊಂದಿಗೆ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಬಂದು ಜಯಪ್ರಕಾಶ್ ಗೌಡರಿಗೆ ಇನ್ನಷ್ಟು ಹುರುಪನ್ನು ತುಂಬೋಣ, ಇನ್ನಷ್ಟು ಮಹತ್ವದ ಕೆಲಸಗಳು ಆಗುವಾಗ ಮಾಡೋಣ ಅಂಥೇಳಿ ತಮ್ಮನ್ನು ಈ ಮೂಲಕ ಸ್ವಾಗತಿಸ್ತಾ, ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟ ನಮ್ಮ ಸ್ವರ್ಣ ಟಿ ವಿಯ ಎಲ್ಲ ಮಂದಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸಿ ಈ ಮಾತುಕತೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.